ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಲಗುಣನಿಕಾಯಂ ನಿತ್ಯ ನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧ ಸೌಖ್ಯಾಪ್ತ್ಯುಪಾಯಂ ಸಕಲ ನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷ ವಿಶ್ವಸ್ಯ ಕಾರಣಂ ಕರುಣಾ ಸಿಂಧುಮಾನಂದ ತೀರ್ಥಬಂಧುಂ ಹರಿಂ ಭಜೆ. ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಪಾದಮೌಲಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಯಸ್ವಾನುಭಾವಮಖಿಲ ಶ್ರುತಿಸಾರಮೇಕಂ ಅಧ್ಯಾತ್ಮದೀಪಂ ಅತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿ ಓಂ. ಸ್ವಸ್ತಿಸ್ತು ಸತಾಂ. ವಿದುರ ಮೈತ್ರೇಯರಿಂದ ಉಪದೇಶವನ್ನ ಪಡಿತಾ ಇದ್ದಾನೆ. ಆ ಉಪದೇಶವನ್ನ ಪಡೆಯುವ ಸಂದರ್ಭದಲ್ಲಿ ಭಗವಂತನ ಮೊದಲನೇ ಅವತಾರವಾದಂತಹ ವರಾಹ ಚರಿತ್ರೆಯ ಬಗ್ಗೆ ವಿಸ್ತಾರವಾಗಿ ತಿಳಿಸಿಕೊಟ್ರು. ಆ ವರಾಹ ಚರಿತ್ರೆಯನ್ನು ಹೇಳಾದ್ಮೇಲೆ ಅಲ್ಲಿಂದ ಇನ್ನು ಮುಂದಕ್ಕೆ ಸ್ವಯಂಭುವ ಮನು ಮಹಾರಾಜನಿಗೆ ಸೃಷ್ಟಿಯನ್ನು ಮಾಡ್ಲಿಕ್ಕೆ ಅವಕಾಶ ಆಯ್ತು. ಅವಕಾಶವಾದಾಗ ಅವರು ಬರ್ಹಿಷ್ಮತಿ ಅಂತ ಒಂದು ನಗರ, ಅದು ಬರ್ಹಿಷ್ಮತಿ ಅಂತಂದ್ರೆ ವರಾಹದೇವರು ಅಲ್ಲಿ ಕೂತಾಗ ಅವರ ಕೂದಲಿನಿಂದ ದರ್ಭೆಗಳು ಹುಟ್ಟಿದ ಜಾಗ. ಆದ್ದರಿಂದ ಯಜ್ಞಯಾಗ ಮಾಡಲಿಕ್ಕೆ ಪ್ರಶಸ್ತವಾದ ಪ್ರದೇಶ ಬರ್ಹಿಷ್ಮತಿ ನಗರ. ಆ ಬರ್ಹಿಷ್ಮತಿ ನಗರದಲ್ಲಿ ವಿಶೇಷವಾಗಿ ರಾಜ್ಯವನ್ನ ಪರಿಪಾಲನೆ ಮಾಡುತ್ತಾರೆ. ಪರಿಪಾಲನೆ ಮಾಡುವಾಗ ಅವರಿಗೆ 5 ಮಂದಿ ಮಕ್ಕಳಾಗ್ತಾರೆ. 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳು. ಆಕೂತಿ, ದೇವಹೂತಿ, ಪ್ರಸೂತಿ ಅಂತ 3 ಹೆಣ್ಣು ಮಕ್ಕಳು. ಪ್ರಿಯವ್ರತ ಮತ್ತು ಉತ್ತಾನಪಾದ ಅಂತ 2 ಗಂಡು ಮಕ್ಕಳು. ಅದರಲ್ಲಿ ಉತ್ತಾನಪಾದನ ಚರಿತ್ರೆಯನ್ನ 4ನೇ ಸ್ಕಂದದಲ್ಲಿ ಹೇಳ್ತಾರೆ. ಪ್ರಿಯವ್ರತ ಮಹಾರಾಜರ ಚರಿತ್ರೆಯನ್ನ 5ನೇ ಸ್ಕಂದದಲ್ಲಿ ಹೇಳ್ತಾರೆ. ಆಮೇಲೆ ಆಕೂತಿ ದೇವಿಯ ಚರಿತ್ರೆಯನ್ನ ಮತ್ತೆ 4ರಲ್ಲಿ ಹೇಳ್ತಾರೆ, ಮತ್ತೆ 8ರಲ್ಲಿ ಹೇಳ್ತಾರೆ. ಪ್ರಸೂತಿ ದೇವಿಯ ಚರಿತ್ರೆಯನ್ನ 4ನೇ ಸ್ಕಂದದಲ್ಲಿ ಹೇಳ್ತಾರೆ. ಅದಾದ ಮೇಲೆ ಉಳಿದವಳು ದೇವಹೂತಿ ದೇವಿ. ಆ ದೇವಹೂತಿ ದೇವಿಯ ಚರಿತ್ರೆಯನ್ನ ಇಲ್ಲಿ ಈಗ 12 ಅಧ್ಯಾಯಗಳಲ್ಲಿ ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡ್ತಾರೆ. ಒಟ್ಟು 12 ಅಧ್ಯಾಯ ಆ ಇಡೀ ಕಪಿಲಗೀತೆ ದೇವಹೂತಿ ದೇವಿಯ ದಿವ್ಯವಾದಂತಹ ಚರಿತ್ರೆ. ಅದರಲ್ಲಿ ಚತುರ್ಮುಖ ಬ್ರಹ್ಮನ ನೆರಳು, ಆ ನೆರಳಿನಿಂದ ಹುಟ್ಟಿ ಬಂದಂತಹ ಮಹಾನುಭಾವರೇ ಕರ್ದಮರು, ಕರ್ದಮ ಪ್ರಜಾಪತಿಗಳು. ನೋಡಿ, ನೆರಳಿಂದ ಜೀವವನ್ನು ಸೃಷ್ಟಿ ಮಾಡುವಂತಹ ಸಾಮರ್ಥ್ಯ ಚತುರ್ಮುಖ ಬ್ರಹ್ಮದೇವರಿಗೆ. ಕರ್ದಮರು ಬರ್ತಾರೆ. ವಾಸ್ತವಿಕವಾಗಿ ಕರ್ದಮ ಅಂತಂದ್ರೆ ಕೆಸರು ಅಂತ ಅರ್ಥ. ಕರ್ದಮ ಅಂದ್ರ ಅರ್ಥ ಕೆಸರು ಅಂತ. ಆ ತರ ಹೆಸರು ಯಾರು ಇಡ್ತಾವ? ಕೆಸರು, ಕಪ್ಪೆ ಅಂತೆಲ್ಲ ನಾಮಕರಣ ಮಾಡಲ್ಲ.
ಆದ್ದರಿಂದ ಕರ್ದಮ ಅಂತ ನಾಮಕರಣ ಮಾಡಿದ್ದಾರೆ ಅಂತಂದ್ರೆ ಏನು ಅರ್ಥ ಬೇರೆ ಇದೆ. ಕರ್ದಮ ಅಂದ್ರೆ ಇಂದ್ರಿಯ ನಿಗ್ರಹವನ್ನ ಪಡೆದವನು. ಯಾರ ಕೈಯಲ್ಲಿ ಇಂದ್ರಿಯಗಳು ಇದೆ, ಕರೆ ದಮಃ ಯಸ್ಯ ಸಹ ಅಂತ ಯಾರ ಇಂದ್ರಿಯಗಳು ಅವನು ಹೇಳ್ದಾಗ ಕೇಳುತ್ತೆ, ಮನಸ್ಸು ಕೈ ಕಾಲೆಲ್ಲ ಇಂದ್ರಿಯ ನಿಗ್ರಹ ಇರುವ ಕಾರಣ ಅವರಿಗೆ ಕರ್ದಮ ಅಂತ ಹೆಸರಾಯಿತು. ಅಂತ ಮಹಾನುಭಾವರು ಒಟ್ಟು 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾರೆ. ಸರಸ್ವತಿ ನದಿ ತೀರದಲ್ಲಿ 10,000 ವರ್ಷ ತುಂಬಾ ಪ್ರಶಸ್ತವಾದಂತಹ ತಪಸ್ಸು ಮಾಡಿದಾಗ ಅವರ ಉದ್ದೇಶ ಅಷ್ಟೇ, ಬ್ರಹ್ಮದೇವರ ಆದೇಶ ಆಗಿದೆ ಸೃಷ್ಟಿ ಮಾಡಬೇಕು ಅಂತ. ಸೃಷ್ಟಿ ಮಾಡಬೇಕಾದ್ರೆ ಭಗವಂತನ ಅನುಗ್ರಹ ಬೇಕು. ಅನುಗ್ರಹಕ್ಕಾಗಿ ದೇವರ ದರ್ಶನ ಮಾಡಬೇಕು. ದೇವರು ಹೇಗೆ ಹೇಳ್ತಾನೆ ನಾನು ಹಾಗೆ ಮಾಡ್ತೀನಿ ಅಂತ ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆ ತಪಸ್ಸು ಧ್ಯಾನದಲ್ಲಾಯ್ತು, ದೇವರ ಪೂಜೆ, ಸ್ನಾನ ಎಲ್ಲ 10,000 ವರ್ಷ ಆದ್ಮೇಲೆ ದೇವರು ಕಾಣಿಸ್ಕೊಂಡ ಕಣ್ಣು. ಅವನಿಗೆ ಶುಕ್ಲ ಅಂತ ಹೆಸರು. ಅಂದ್ರೆ ಒಬ್ಬೊಬ್ಬರಿಗೆ ದರ್ಶನ ಕೊಟ್ಟ ಭಗವಂತನಿಗೆ ಒಂದೊಂದು ಹೆಸರು. ಕರ್ದಮನಿಗೆ ದರ್ಶನ ಕೊಟ್ಟಂತ ಭಗವಂತನ ಹೆಸರು ಶುಕ್ಲ. ದರ್ಶನ ಕೊಟ್ಟ ಮೇಲೆ ಸ್ತೋತ್ರ ಮಾಡ್ತಾರೆ. ನಾನೇನ್ ಮಾಡ್ಬೇಕು ಅಂತ ನೀನ್ ಹೇಳು, ನಾನು ಆ ಕೆಲಸ ಮಾಡ್ತೀನಿ ಸ್ವಾಮಿ ಅಂತ ಹೇಳಿದ್ದಕ್ಕೆ ಅವರಂದ್ರು, ಭಗವಂತ ಅಂದ, ನೀವೇನು ಮಾಡಬೇಡಿ, ಬ್ರಹ್ಮದೇವರ ಸೃಷ್ಟಿಗೆ ಸಪೋರ್ಟ್ ಮಾಡಬೇಕು. ನೀವು ಮರೀಚಿ ಮೊದಲಾದಂತಹ ಎಲ್ಲ ಪ್ರಜಾಪತಿಗಳಿಗೆ ಹೆಣ್ಣು ಕೊಡಬೇಕು. 9 ಪ್ರಜಾಪತಿಗಳಿದ್ದಾರೆ. ಆ 9 ಪ್ರಜಾಪತಿಗಳಿಗೆ ಹೆಣ್ಣನ್ನು ಕೊಡ್ಲಿಕ್ಕಾಗಿ ನಿಮಗೆ 9 ಮಂದಿ ಹೆಣ್ಣು ಮಕ್ಕಳನ್ನ ನಾ ಅನುಗ್ರಹ ಮಾಡ್ತೇನೆ. ಆಮೇಲೆ ನೀವು ಸನ್ಯಾಸಿಗಳಾಗಿ ಹೋಗ್ಬೇಕು. ನಿಮಗೆ ತತ್ವೋಪದೇಶವನ್ನ ಮಾಡಬೇಕು ಅಂತ ನಾನು ನಿಮಗೆ ಮಗನಾಗಿ ಅವತಾರ ಮಾಡ್ತೀನಿ. ಆಮೇಲೆ ನೀವೇನ್ ಮಾಡ್ಬೇಕು, ಸನ್ಯಾಸಿಯಾಗಿ ಸಾಧನೆಯನ್ನು ಮಾಡಿ ನನ್ನ ಹತ್ರ ಮೋಕ್ಷಕ್ಕೆ ಬರಬೇಕು ನೀವು ಅಂತ ಆದೇಶ ಮಾಡ್ದ. ಸ್ತೋತ್ರ ಮಾಡ್ತಾರೆ ಯಾರು ಕರ್ದಮರು. ಅವರು ಸ್ತೋತ್ರವನ್ನ ಕೇಳಿ ಶುಕ್ಲನಾಮಕ ಭಗವಂತನ ಕಣ್ಣಲ್ಲಿ ಸಂತೋಷ ಬಾಷ್ಪ, ಆನಂದ ಬಾಷ್ಪ ಕೆಳಗೆ ಬಿತ್ತು. ಆ ಆನಂದ ಬಾಷ್ಪ ಅನ್ನೋದು ಕೆಳಗೆ ಬಿದ್ದು ಚಿಕ್ಕ ಸರೋವರ ಆಗೋಯ್ತು. ಅಮೃತದಂತಹ ರುಚಿಯಿಂದ ಕೂಡಿದಂತಹ ನೀರು. ಆದ್ದರಿಂದ ಅದನ್ನ ಏನ್ ಕರೀತಾರೆ, ಬಿಂದು ಸರೋವರ ಅಂತ. ಆ ಬಿಂದು ಸರೋವರದ ಸುತ್ತ ಇರುವ ಕಾಡಿಗೆ ಬಿಂದುಸರ ಅಂತಾನೆ ಹೆಸರಾಗೋಯ್ತು. ಆಶ್ರಮ ಬಿಂದುಸರ ಅನ್ನುವ ಆಶ್ರಮದಲ್ಲಿ ಬಿಂದು ಸರೋವರ, ಅದರ ಸುತ್ತಲೂ ಇರುವಂತದ್ದು ಸರಸ್ವತಿ ನದಿ. ಅಂತಹ ಸುಂದರವಾದ ಆಶ್ರಮದ ಪ್ರದೇಶ. ಸ್ವಾಮಿ ನನಗೇನೋ ನೀನು ಮದುವೆ ಆಗು ಅಂತಂದ್ರೆ ನನಗೆ ಹೆಣ್ಣು ಯಾರು ಕೊಡ್ತಾರೆ? ಈಗ ಮರೀಚಿಗಳ ಜೊತೆಯಲ್ಲೇ ನಾನು ಹುಟ್ಟು ಬಂದವು. ಆದ್ದರಿಂದ ಅವ್ರಿಗೆ ಹೆಣ್ಣು ಕೊಡ್ಲಿಕ್ಕೆ ನಿನ್ನ ಮಕ್ಕಳನ್ನು ಕೊಡಬೇಕು ಅಂತ ನೀನ್ ಹೇಳಿದ್ರೆ ನನಗೆ ಹೆಣ್ಣು ಯಾರು ಕೊಡೋರು? ಅದೊಂದು ಪ್ರಶ್ನೆ ಬಂತು. ಅದಕ್ಕೆ ದೇವರೇ ಅಂದ, ಏನ್ ತಲೆ ಕೆಡಿಸ್ಕೋಬೇಡ, ಇಲ್ಲಿಂದ ಇನ್ನು 3 ದಿನಕ್ಕೆ ಸರಿಯಾಗಿ ಸ್ವಯಂಭುವ ಮನು ತನ್ನ ಮಧ್ಯದ ಹೆಣ್ಣು ಮಗಳನ್ನ ಕರ್ಕೊಂಡ್ ಬರ್ತಾನೆ, ನೀನು ಒಪ್ಕೊಂಡ್ಬಿಡು. ಹಾಗೆ ಆಗ್ಲಿ ಅಂತ ಅಂದು ಸಾಧನೆ ಮಾಡ್ತಾ ಇದ್ರು. ನಿತ್ಯ ಬಿಂದು ಸರೋವರದಲ್ಲಿ ಸ್ನಾನ, ಒಳ್ಳೆ ಆನ್ಹಿಕ ಜಪ, ದೇವ್ರು ಏನ್ ಕೊಡ್ತಾನೆ ತಿನ್ನೋದು, ಪಾಠ ಪ್ರವಚನ ಮಾಡ್ಕೊಂಡಿದ್ರು. 3ನೇ ದಿನಕ್ಕೆ ಸರಿಯಾಗಿ ಆನೆ ಮೇಲೆ ಕೂತ್ಕೊಂಡು ಬರ್ಹಿಷ್ಮತಿ ನಗರದಿಂದ ಮಹಾನುಭಾವರಾದ ಸ್ವಯಂಭುವ ಮನು ಮಹಾರಾಜರ ಒಂದು ಸ್ವಯಂಭುವ, ಶತರೂಪಾದೇವಿ, ದೇವಹೂತಿ 3 ಜನ ಕರ್ಕೊಂಡು ಬಂದಾಗ ಬಂದವರಿಗೆ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ರು. ಒಳ್ಳೆ ಆಸನದಲ್ಲಿ ಕೂಡಿಸಿ ಮಾತಾಡ್ತಾ ಇದ್ದಾರೆ. ಮಾತಾಡೋ ಸಂದರ್ಭದಲ್ಲಿ ಸ್ವಾಮಿ ನೀ ಏನ್ ಬಂದಿದ್ದಿಲ್ಲಿಗೆ ಅಂತ ಕೇಳಿದ್ರು ಕರ್ದಮ್. ಏನಿಲ್ಲಪ್ಪ, ನನ್ನ ಮಗಳಿಗೆ ನಿಮ್ಮನ್ ಮದುವೆ ಆಗ್ಬೇಕು ಅಂತ ಆಸೆ ಇದೆಯಂತೆ, ಅದಕ್ಕೋಸ್ಕರ ನನ್ನ ಹೋಗಿ ಋಷಿ ಮುನಿಗಳನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ ನಿಮ್ ಮಗಳಿಗೆ ಎಲ್ಲಿಂದ ಬಂತು ಅಂತ ಕೇಳಿದ್ದಕ್ಕೆ ಅವ್ರಂತಾರೆ, ನಾರದರು ನಮ್ಮ ಮನೆಗೆ ಬಂದಾಗ ನಿಮ್ಮ ಬಗ್ಗೆ, ನಿಮ್ಮ ವಿದ್ಯೆ, ನಿಮ್ಮ ಶೀಲ ನೋಡಿ ಅಲ್ಲೆಲ್ಲ ಮಾತಾಡ್ಬೇಕಾದ್ರೆ ಯಾವುದನ್ನ ನೋಡಿ ಹಿಂದಿನ ಕಾಲದಲ್ಲಿ ಸಂಬಂಧ ಅಂತಂದ್ರೆ ಒಂದು ವಿದ್ಯೆ, ಇನ್ನೊಂದು ಕ್ಯಾರೆಕ್ಟರ್, ಅದೆರಡನ್ನ ನೋಡಿ ನನ್ನ ಮಗಳಿಗೆ ನಿಮ್ಮ ಮೇಲೆ ತುಂಬಾ ಪ್ರೀತಿ ಆಗಿದೆ, ನಿಮ್ಮನ್ನೇ ಮದುವೆ ಆಗಬೇಕು ಅನ್ನೋ ಆಸೆ ಆಗಿದೆ, ಅದಕ್ಕೋಸ್ಕರವಾಗಿ ನಾನು ಕರ್ಕೊಂಡು ಬಂದಿದ್ದೇನೆ, ಇಲ್ಲ ಅಂತ ಹೇಳಿಬೇಡಿ, ನಿಮಗೂ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಅಂತ ಗೊತ್ತಾಯ್ತು, ತಕ್ಕ ಹುಡುಗಿ ನಮ್ಮ ಮಗಳು ಅಂತ ಅನ್ಕೊಂಡಿದ್ದೇನೆ. ಅವಾಗ ಕರ್ದಮರಂತಾರೆ, ದೇವಹೂತಿ ದೇವಿಯ ಸೌಂದರ್ಯ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಒಂದ್ಸಲ ಚಿಕ್ಕ ಹುಡುಗಿ ಆಗಿದ್ದಾಗ ಅವಳು ಆಟ ಆಡ್ತಿದ್ದಂತೆ ಮನೆ ಮೇಲೆ, ಮಾಡಿ ಮೇಲೆ.
ಚೆಂಡಾಟ ಆಡ್ಬೇಕಾದ್ರೆ ಗಂಧರ್ವ ವಿಶ್ವಾವಸು ಅಂತ ಒಬ್ಬ ಗಂಧರ್ವ ಮದುವೆ ಆಗೋ ತನಕ ಎಲ್ಲ ಹೆಣ್ಣು ಮಕ್ಕಳಲ್ಲಿ ಕನ್ಯಾದಾನ ಆಗೋ ತನಕ ಗಂಧರ್ವ ಒಬ್ಬ ಇರ್ತಾನೆ ಹೆಣ್ಣು ಮಕ್ಕಳ ಶರೀರದಲ್ಲಿ, ಅವನೇ ವಿಶ್ವಾವಸು ಅಂತ ಹೇಳಿ. ಆ ಮದುವೆ ಆಗೋ ತನಕ, ಕನ್ಯಾದಾನ ಆಗೋ ತನಕ ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿಯೂ ಅವಳನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ತಗೊಳ್ಳುವಂತಹ ಗಂಧರ್ವ ಯಾರು ಅಂತಂದ್ರೆ ವಿಶ್ವಾವಸು ಅನ್ನುವಂತಹ ಗಂಧರ್ವ. ಆದ್ದರಿಂದಲೇ ಕನ್ಯಾದಾನ ಮಾಡಬೇಕಾದ್ರೆ ಕನ್ಯಾದಾನ ಮಾಡ್ತೇನೆ ಅಂತ ಹೇಳಿ ತೆಂಗಿನಕಾಯಿ ಫಲತಾಂಬೂಲ ದಕ್ಷಿಣೆ ಕೊಡಿಸ್ತಾರೆ. ದಕ್ಷಿಣೆ ಕೊಡಿಸೋ ಉದ್ದೇಶ ಏನು ಅಂತಂದ್ರೆ, ನೋಡಪ್ಪ ಕನ್ಯಾದಾನ ಆಗ್ತಾ ಇದೆ, ಇವಳನ್ನ ಇಂತಹ ಗೋತ್ರದ ವರ್ಣಿಗೆ ಕೊಟ್ಟು ಮದುವೆ ಮಾಡ್ತಾ ಇದ್ದೇನೆ, ನೀನು ಗಂಡ ಹೆಂಡತಿ ಸಂತೋಷವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ ಇವಳ ದೇಹ ಬಿಟ್ಟು ಹೋಗು ಅಂತ ಪ್ರಾರ್ಥನೆ ಮಾಡ್ಬೇಕು. ಯಾರನ್ನ? ವಿಶ್ವಾಸ ಗಂಧರ್ವ. ಅದಕ್ಕೋಸ್ಕರವಾಗಿ ನಮ್ಮಲ್ಲಿ ಏನ್ ಮಾಡ್ತಾರೆ, ಫಲ ತಾಂಬೂಲ ದಕ್ಷಿಣೆ ದಾನ ಕೊಡೋದು ಆ ಟೈಮಲ್ಲಿ. ಆದ್ರೆ ಅಂತಹ ವಿಶ್ವಾವಸು ಗಂಧರ್ವ ವಿಮಾನದಲ್ಲಿ ಹಾರ್ಕೊಂಡು ಹೋಗ್ತಾ ಇದ್ದ. ಈ ಹುಡುಗಿ ಚೆಂಡಾಟ ಆಡ್ತಿದ್ಲು. ಚೆಂಡಾಟ ಆಡುವಾಗ ಅವಳನ್ನ ನೋಡಿ ಆಶ್ಚರ್ಯಚಕಿತನಾಗ ಅಲ್ಲೇ ನಿಂತ್ಕೊಂಡ್ಬಿಟ್ನಂತೆ. ನಿಂತಿದ್ದು ಮಾತ್ರ ಅಲ್ಲ, ಆ ಭ್ರಾಂತಿಗೊಳಗಾಗಿ ವಿಮಾನದಿಂದಲೇ ಕೆಳಗೆ ಬಿದ್ಬಿಟ್ಟು ಮೇಲಿಂದ. ಅಂದ್ರೆ ಅಷ್ಟು ಸಂಲಕ್ಷಣವಾಗಿರ್ತಕ್ಕಂತಹ ಶರೀರ ಯಾರದ್ದು? ದೇವಹೂತಿ ದೇವಿ. ಆದ್ದರಿಂದ ಅಂತಹ ಒಳ್ಳೆ ಸಂಲಕ್ಷಣೆ, ಒಳ್ಳೆ ಕ್ಯಾರೆಕ್ಟರ್ ಆ ಹುಡುಗಿನ ಕೊಡ್ತೀನಿ ಅಂತಂದಾಗ ನಾ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಗೆ ಹೇಳಪ್ಪ, ನಾ ಖಂಡಿತ ಮದುವೆ ಮಾಡ್ಕೊಳ್ತೀನಿ ಅಂತ ಕದ್ದಮರು ಅಂದ್ಬಿಟ್ರು. ಆ ಮುಹೂರ್ತ ಫಿಕ್ಸ್ ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಕೊಳ್ಳೋಣ ಯಾವುದೂ ಇಲ್ಲ. ದೊಡ್ಡವರು ಬಂದಾಗ ಕನ್ಯೆ ತಂದಾಗ ಅದೇ ಮುಹೂರ್ತ ಅಂತ ಹೇಳಿ ಅಲ್ಲೇ ಮದುವೆನೂ ಆಗುತ್ತೆ. ಮದುವೆ ಆದ್ಮೇಲೆ ಗೃಹಸ್ಥಾಶ್ರಮಕ್ಕೆ ತಕ್ಕ ಮನೆ ಇಲ್ಲ, ಅಲ್ಲಿಂದ ಆರಂಭ ಆಯ್ತು. ಮದುವೆ ಮಾಡಿ ಕೊಡುವಾಗ ಸಂಸಾರಕ್ಕೆ ಬೇಕಾದ ಪದಾರ್ಥಗಳನ್ನ ಕೊಡುವುದು ಅಂತನ್ನೋ ಸಂಪ್ರದಾಯ. ಅದು ವರದಕ್ಷಿಣೆ ಒಳಗೆ ಬರೋದಿಲ್ಲ, ಅದು ನಮ್ಮ ಹೆಂಡಲ್ಲಿ ಇರ್ಬೇಕು. ವರದಕ್ಷಿಣೆ ಒಳಗೆ ಯಾವುದು ಬರೋದಿಲ್ಲ. ಮತ್ತೆ ವರದಕ್ಷಿಣೆ ಅಂತ ಬಂತಲ್ಲ ಈಗ, ಅದು ಶಾಸ್ತ್ರೀಯವಾಗಿದೆಯೋ ಇಲ್ವೋ ಅಂತ ಪ್ರಶ್ನೆ. ಶಾಸ್ತ್ರೀಯವಾಗಿ ವರದಕ್ಷಿಣೆಗೆ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ತುಂಬಾ ಹೆಣ್ಣು ಮಕ್ಕಳ ತಂದೆ ತಾಯಿಗಳನ್ನ ಪೀಡಿಸಿದಂತಹ ಅಂಶಗಳಲ್ಲಿ ಪ್ರಧಾನವಾದದ್ದು ವರದಕ್ಷಿಣೆ. ಶಾಸ್ತ್ರದಲ್ಲಿ ವರದಕ್ಷಿಣೆ ಅನ್ನೋದು ಇದೆಯೋ ಇಲ್ವೋ ಅಂತಂದ್ರೆ ನಿಮ್ಮ ಶಕ್ತಿ ನೋಡಿ ಕೊಡಬೇಕು ಅಂತ ಹೇಳಿ. ಅದಕ್ಕೋಸ್ಕರವಾಗಿ ಕನ್ಯಾದಾನ ಮಾಡ್ಬೇಕಾದ್ರೆ ಒಂದು ಕೃಷ್ಣ ಪ್ರತಿಮೆಯ ಸಾಲಿಗ್ರಾಮ ಕೊಟ್ರೆ ಅದಕ್ಕಿಂತ ದೊಡ್ಡ ವರದಕ್ಷಿಣೆ ಇನ್ನೊಂದಿಲ್ಲ ಅಂತ ಶಾಸ್ತ್ರ. ಅದನ್ನ ಕನ್ಯೆ ತಗೊಳ್ಳೋರ್ಗೂ ತಲೆ ಒಳಗ ಜ್ಞಾನ ಇರಬೇಕು, ಕೊಡೋರ್ಗೂ ಜ್ಞಾನ ಇರಬೇಕು. ಸುಮ್ಮನೆ ಸೋಷಿಯಲ್ ಫಾಲ್ಸ್ ಪ್ರೆಸ್ಟೀಜ್ಗೋಸ್ಕರ ನಾವೇ ಸಾಲ ಮಾಡಿಕೊಂಡು ಸೋಲ ಮಾಡಿಕೊಂಡು ಕೊಟ್ಟು ಒದ್ದಾಡ್ಕೊಂಡು ಹತ್ತು ಕರೆದು ಮಾಡ್ಕೊಂಡು ಇರಕ್ಕಿಂತ ಶಾಸ್ತ್ರೀಯವಾಗಿ ಜ್ಞಾನವನ್ನ ಪಡೆದು ಕನ್ಯಾದಾನ ಮಾಡಿಕೊಟ್ರೆ ಫಲ. ಕನ್ಯಾದಾನ ಮಾಡಿಕೊಳ್ಳುವಾಗ ಸಂಸಾರ ಹೂಡೋದು ಅಂತ ಅರ್ಥ. ಸಂಸಾರ ಹೂಡ್ಬೇಕಾದ್ರೆ ಅವರಿಗೆ ಅಡಿಗೆ ಪಾತ್ರೆಗಳು, ಮಲ್ಕೊಳ್ಳಿಕ್ಕೆ ಬೇಕಾದ ಪದಾರ್ಥಗಳು, ಊಟ ತಿಂಡಿಗೆ ಬೇಕಾದಂತಹ ಪದಾರ್ಥಗಳು ಅದೆಲ್ಲ ಕೊಡುವಂತ ಸಂಪ್ರದಾಯ. ಅದ್ರ ಮೇಲೆ ಬಂಗಾರ ಬೆಳ್ಳಿ ಈ ವರೋಪಚಾರ ಅಂತೆಲ್ಲ ಮಾತಾಡ್ತಾರಲ್ಲ, ಅದೆಲ್ಲವನ್ನು ಕೂಡ ಋಷಿಗಳೇ ಸ್ಮೃತಿಗಳಲ್ಲಿ ಸ್ಪಷ್ಟವಾಗಿ ಹಾಕ್ಬಿಟ್ಟಿದ್ದಾರೆ. ನಿನಗೆ ಶಕ್ತಿ ಇತ್ತಾ ಬೆಳ್ಳಿಲ್ ಕೊಡು, ಅಷ್ಟು ಬೆಳ್ಳಿಲ್ ಕೊಡು ಅಂತ ಹೇಳಿಲ್ಲ, ಬೆಳ್ಳಿ ಕೊಡಬಾರ್ದು ಅಂತ ಶಾಸ್ತ್ರ. ನಾವು ನೋಡೋದೇ ಬೆಳ್ಳಿ ಅಂತ. ದೇವತೆಗಳಿಗೆ ಯಾವುದು ಅಂತಂದ್ರೆ ಅಲ್ಲಿ ಮದುವೆ ಅಂತ ಅನ್ನೋದು ಶ್ರಾದ್ದ ಅಲ್ವಲ್ಲ. ಮದುವೆ ಅನ್ನೋದು ಶ್ರಾದ್ದ ಅಲ್ಲ, ಅದು ಅಪರ ಅಂಗ, ಅದು ಪೂರ್ವದಲ್ಲಿ ಯಾವತ್ತು ರಜತ ಪಾತ್ರೆಯನ್ನು ಉಪಯೋಗ ಮಾಡೋ ಹಾಗಿಲ್ಲ. ಪಿತೃಣಾಂ ರಜತಂ ಅಂತ ಅರ್ಥ. ಬೆಳ್ಳಿ ಯಾರಿಗೆ ಅಂತಂದ್ರೆ ಪಿತೃದೇವತೆಗಳಿಗೆ ಬೆಳ್ಳಿ. ನಾವು ಮಾಡೋದೇನಲ್ಲಿ ಅಲ್ವಾ, ಏನು ಬೆಳ್ಳಿ ಇದೆ ಅದಕ್ಕೆ ನೋಡಿ ಬೆಳ್ಳಿ ತಟ್ಟೆಯನ್ನ ಕೊಡುವಾಗ ಊಟಕ್ಕೆ ಏನ್ ಮಾಡ್ತೇವೆ, ಬಂಗಾರದ ಕಾಸನ್ನ ಅಂಟಿಸಿ ಕೊಡ್ತೇವೆ. ಬೆಳ್ಳಿ ತಟ್ಟೆಗಳು ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತೇವೆ. ಪೂಜೆ ಮಾಡುವಾಗ ಬರೀ ಬೆಳ್ಳಿ ತಟ್ಟೆಯಲ್ಲೇ ಅರ್ಶನ ಕುಂಕುಮದ ಪಾತ್ರೆ ಇಟ್ಟು ಪೂಜೆ ಮಾಡಿದ್ರೆ ಬರೋದು. ನಮ್ದೆಲ್ಲ ಏನು ಅಂತಂದ್ರೆ ಒಳ್ಳೆ ಅಲಂಕಾರಿಕವಾದ ಬೆಳ್ಳಿ. ನೀ ಬೆಳ್ಳಿಗೆ ಎಷ್ಟೇ ಕುಸುರಿ ಕೆತ್ತನೆ ಮಾಡ್ರಿ, ಅದು ತಗೊಳ್ಳೋದು ಪಿತೃದೇವತೆಗಳೇ, ಅದು ಚಂದ್ರನೇ. ಆದ್ದರಿಂದ ಬೆಳ್ಳಿ ಪಾತ್ರೆಯಲ್ಲಿ ನೀವು ಏನೇ ಮಾಡಬೇಕಾದ್ರೂ ಕೂಡ ಬಂಗಾರವನ್ನ ಅಂಟಿಸಿರ್ಬೇಕು. ನಮಗೆ ಬಂಗಾರ ಅಂಟಿಸೋ ಸಾಮರ್ಥ್ಯ ಇಲ್ಲ ಅಂತಂದ್ರೆ ದೇವರ ಹೆಸರನ್ನಾದ್ರೂ ಬರೆಸಿರ್ಬೇಕು. ನಾವೇನ್ ಮಾಡ್ತೀವಿ, ಇನಿಷಿಯಲ್ ಸಮೇತ ನಮ್ಮ ಹೆಸರೇ ಬರ್ಸ್ಕೊಂಡು ಕೂತಿರ್ತೀವಿ. ಮನೆ ಬರ ಹೆಂಗಿರುತ್ತೆ.
ನಾವು ಮಾಡೋದು ಪೂಜೆ ದೇವರಿಗೆ ಹೋಗ್ತಾ ಇದೆಯಾ, ದೇವರ ಹೆಸರಲ್ಲಿರುವಂತಹ ರಾಕ್ಷಸರಿಗೆ ಹೋಗ್ತಾ ಇದೆಯಾ? ಸ್ವಲ್ಪ ಆಲೋಚನೆ ಮಾಡಿದಾಗ ಅದಕ್ಕೆ ಭಾಗವತ ಅನ್ನೋದು ಬರೀ ವೇದ ಅಂತ ಅಲ್ಲ, ನಮ್ಮ ಜೀವನಕ್ಕಿರತಕ್ಕಂತ ದಾರಿದೀಪ ಅದು. ಬೆಳ್ಳಿ ಪಾತ್ರೆಗಳಲ್ಲಿ ಊಟ ಮಾಡ್ಬೇಕಾದ್ರೆ ಮಾತ್ರ ಬಂಗಾರದ ಅಣಿಸ್ಕೊಂಡು ಊಟ ಮಾಡ್ತೀವಿ. ಯಾಕೆ? ಬರೀ ಬೆಳ್ಳಿ ಪಾತ್ರೆ ಊಟ ಮಾಡಬಾರ್ದು. ದೇವ್ರಿಗೆ ಕೊಡುವಾಗ, ಭಗವಂತನ ಅರ್ಶನ ಕುಂಕುಮ ಹಾಕುವಾಗ ಆ ಅರ್ಶನ ಕುಂಕುಮ ಮಂತ್ರಾಕ್ಷರ ಬಟ್ಟಲುಗಳಲ್ಲಿ, ಅದಕ್ಕಿರೋ ತಟ್ಟೆಗಳಲ್ಲಿ ಇಷ್ಟಿಷ್ಟಗಳ ತಟ್ಟೆ, ಆನೆ ನಿಂತಿರುವಂತ ತಟ್ಟೆಗಳು ಅಲ್ವಾ, ಕಮಲದಂತ ತಟ್ಟೆಗಳು ಎಲ್ಲಾ ಮಾಡಿಸಿ ಅದರಲ್ಲಿ ಬಂಗಾರ ಹಾಕ್ಬೇಕು ಅಂತ ಶಾಸ್ತ್ರ. ಎಲ್ರಿಗೂ ಬಂಗಾರ ಸಾಮರ್ಥ್ಯ ಇಲ್ವಲ್ಲ, ನಮ್ಮಂತವ್ರು ಏನ್ ಮಾಡ್ಬೇಕು ಶಾಸ್ತ್ರ ಅಂತೂ? ನಾರಾಯಣ, ಶ್ರೀಪತಿ, ಋಷಿಕೇಶ, ಗೋವಿಂದ, ಭಗವಂತನ ಹೆಸರು ಬರೆಸ್ಬಿಟ್ರೆ 100 ಬಂಗಾರಕ್ಕೆ ಸಮ. ಆದ್ದರಿಂದ ರಜತ ಅನ್ನೋದು ಪಿತೃಗಳಿಗೆ. ಮತ್ತೇನ್ ಕೊಡಬೇಕು ಅಂತಂದ್ರೆ ದೇವಾನ ಸುವರ್ಣಂ, ದೇವತೆಗಳಿಗೆ ಬಂಗಾರ, ಮನುಷ್ಯರಿಗೆ ಯಾವುದು? ಮನುಷ್ಯಾಣ ಕಾಂಸ್ಯಂ ತಾಮ್ರಂ ವಾ, ಶಾಸ್ತ್ರಾದೇಶ ಮಾಡುತ್ತೆ. ಮನುಷ್ಯರಿಗೆ ಕಂಚು, ಇಲ್ಲ ಅಂದ್ರೆ ತಾಮ್ರ ಆದೇಶ. ಇದು ನಾವು ಈಗ ಮದುವೆ ಅಂತ ಅನ್ನೋದನ್ನ ದೊಡ್ಡ ಕಾಂಪ್ಲೆಕ್ಸ್ ಮಾಡ್ಕೊಂಡು ಜೀವನದ ದುಡಿಮೆ ಎಲ್ಲವರು ಅದಕ್ಕೆ ಹಾಕಿ ಬರಿಗೈ ಮಾಡ್ಕೊಂಡು ಆಕಾಶ ನೋಡ್ತಾ ಕೂತ್ಕೊಂಡು ತುಂಬಾ ಜನ ಇದ್ದಾರೆ. ಹಾಳಾದ ಲಕ್ಷಾಂತರ ಕುಟುಂಬಗಳಿವೆ, ಸಾಲ ಸೋಲ ಮಾಡ್ಕೊಂಡು ಬೀದಿಗೆ ಬಿದ್ದ ಕುಟುಂಬಗಳಿವೆ. ಅದೆಲ್ಲ ಸಮಾಜಮುಖಿಯಾಗಿ ನಿಂತವು. ಶಾಸ್ತ್ರ ಅದಕ್ಕೆ ಓಕೆ ಅನ್ನುತ್ತಾ ಅಂತಂದ್ರೆ ಬಾಯಿಗೆ ಬಂದಂಗ್ ಬೈತಾರೆ. ನಿಂಗ್ ಬೇಕಾದ ಮಂತ್ರ ಸ್ಟೇಜ್ ಅಲ್ಲ, ಮಂತ್ರ ಹೇಳ್ತಕ್ಕಂತ ವ್ಯಕ್ತಿಗಳು ಅಲಂಕಾರಗಳಲ್ಲ ಅಲ್ವಾ. ನಾವು ಅಲಂಕಾರ ಕೊಟ್ಟಷ್ಟು ಮಹತ್ವ ಮಂತ್ರ ಕೊಡ್ತಿದೀವಾ? ಪ್ಯಾಂಟ್ ಶರ್ಟ್ ಹಾಕೊಳ್ಳೋದು, ಸ್ಟೇಜ್ ಹತ್ತೋದು, ಕಂಕಣವೇ ಬಿಚ್ಚಿರೋದಿಲ್ಲ, ಶೇಕ್ ಹ್ಯಾಂಡ್ ಮಾಡೋದು ಯಾವ ಮದುವೆ ಮಾಡ್ತಾರೆ? ಇಲ್ಲಿ ತದೇವ ಲಗ್ನಂ, ಬರೀ ನಮ್ದೆಲ್ಲ ಬಾಯಲ್ಲ, ಇಲ್ಲ ಸುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ಲಕ್ಷ್ಮೀಪತೆ ತೈಂಗ್ರಿಯ, ಅದೆಲ್ಲ ಬರೀ ಬಾಯಿ ಮಾತು ಉಳಿದಿದೆ. ಮಾಡ್ತವ್ರು ದೇವರ ಆದೇಶ. ಇವತ್ತಿಂದ 3ನೇ ದಿನಕ್ಕೆ ಸರಿಯಾಗಿ ಒಳ್ಳೆ ಮುಹೂರ್ತ, ಯಾರು ಇಲ್ಲ, ಈ ಕಡೆ ಅವನು ಈ ಕಡೆ ನೀನು, ಕನ್ಯಾದಾನ ಮಾಡ್ಕೊಡ್ತಿರು. ಸಂಸಾರಕ್ಕೆ ಬೇಕಾದ ಪದಾರ್ಥ ಕೊಡು. ಯಾಕೆ? ನೀನು ಋಷಿ, ಬ್ರಹ್ಮಚಾರಿ ಆಗಿದ್ದವನು, ಋಷಿ ಜೀವನ ಮಾಡ್ಕೊಂಡಿದ್ದೆ, ಗೆಡ್ಡೆ ಗೆಣಸು ಸಾಕಾಗಿತ್ತು. ಇವಳಿಗೆ ಅದಿಲ್ವಲ್ಲ ಜೀವನಕ್ಕೆ, ಅರಮನೆಯಲ್ಲಿ ಬೆಳೆದವಳು, ತಗೋ ಪಾತ್ರೆ ಪಗಡಿ ಕೊಡು. ಸಂಸಾರಕ್ಕೆ ಬೇಕಾದಷ್ಟು ಪದಾರ್ಥಗಳನ್ನೆಲ್ಲವನ್ನ ಏನ್ ಮಾಡಿದ್ರು? ಕೊಟ್ಟು. ನೋಡಮ್ಮ, ಮನೆಯಲ್ಲಿ ಮಂಚದಲ್ಲಿ ಮಲ್ಕೊಂತಾ ಇದ್ದೆ, ಹಂಸತೂಲಿಕಾ ತಲ್ಪದಲ್ಲಿ, ಇದು ಋಷಿಯಾಶ್ರಮ, ಹಂಸತೂಲಿಕಾ ತಲ್ಪ ನಾನು ಕೊಡಬಹುದು, ಬಟ್ ಕೊಡಲ್ಲ. ಯಾಕೆ? ಇವನ ಕಲ್ಚರ್ ಅಲ್ಲಿ ಮಂಚದ ಮೇಲೆ ಮಲಗೋದಿಲ್ಲ, ಸ್ವರೂಪ ದಾಂಪತ್ಯ ಇರಬೇಕು ಅಂತ ಆಶೀರ್ವಾದ ಮಾಡಿ ನೇರವಾಗಿ ಬರ್ಹಿಷ್ಮತಿಗೆ ಬಂದು ಋಷಿ ಮುನಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟ ಸ್ವಯಂಭುವ ಮನು. ಆ ಪ್ರಶ್ನೋತ್ತರಗಳೇ ಇವತ್ತು ಮೋಸ್ಟ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್, ಮನುಸ್ಮೃತಿ ಅಂತ ಬಂದು ನಿಂತ್ಕೊಂಡು. ಯಾರು ಓದಿಲ್ಲ ಅವ್ರು ಮಾತ್ರ ಬೈತಾರೆ. ಮನುಸ್ಮೃತಿಯನ್ನು ಯಾರು ಓದಿದ್ದಾರೆ ಕಣ್ಣಿಗೆ ಎತ್ಕೊಂಡು ತಲೆ ಮೇಲೆ ಇಟ್ಕೊಂಡು ಜೀವನ ಮಾಡ್ತಾರೆ. ಯಾರು ಮನುಸ್ಮೃತಿಯನ್ನು ಓದಿಲ್ಲ, ಮನುಸ್ಮೃತಿ ಮನುಸ್ಮೃತಿ ಅಂತ ಬಾಯಿಗೆ ಬಂದಾಗ ಎಂಥ ದೊಡ್ಡದು, ಎಲ್ಲ 1-2 ವಾಕ್ಯ. ನ ಸ್ತ್ರೀ ಸ್ವಾತಂತ್ರ್ಯ ವರ್ಗತಿ, ಅದು ಹಿಂದಿನ ನೋಡಿಲ್ಲ, ಅದ್ರ ಮುಂದಿನ ನೋಡಿಲ್ಲ. ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನ ಕೊಡಬಾರದು ಅಂತ ಒಂದೇ ಒಂದು ವಾಕ್ಯ. ಯಾರು ಹಾಕಿದ್ದದನ್ನ? ಸ್ವಯಂಭವ ಮನು ಹಾಕಿದ್ದು. ಹಾಗಂದ್ರೆ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನ ಕೊಡಬಾರದು ಅಂತ ಬರೆದು ಬಿಟ್ಟು ಮಗಳಿಗೆ ಸ್ವಾತಂತ್ರ್ಯ ಯಾಕೆ ಕೊಟ್ಟ? ಅಮ್ಮ ನೀನ್ ಯಾರನ್ನ ಮದುವೆ ಆಗ್ತೀಯಮ್ಮ, ನಾನು ಒತ್ತಾಯ ಇಲ್ಲ, ನೀನ್ ಯಾರನ್ನ ಹೇಳ್ತೀಯೋ ನಾನು ಓಕೆ ಇರ್ತೀನಿ. ಅವ್ ಯಾರು ಹೇಳುತ್ತೆ? ಅವಳು ಕರ್ದಮಾನ್ ಸಂತೋಷವಾಗಿ ಕನ್ಯಾದಾನ ಮಾಡ್ಕೊಟ್ಟ. ಮತ್ತೆ ಯಾಕೆ ಬರ್ದ ಸ್ವಾತಂತ್ರ್ಯ ಕೊಡಬಾರ್ದು ಹೆಣ್ಮಕ್ಳಿಗೆ ಅಂತ? ಮಿತಾಕ್ಷರಿ ಮೊದಲಾದ ವ್ಯಾಖ್ಯಾನಗಳಲ್ಲಿ ಸ್ತ್ರೀ ಅಂದ್ರೆ ನಾವೇನ್ ಮಾಡ್ತೀವಿ? ಕನ್ನಡದಲ್ಲಿ ವ್ಯಾಖ್ಯಾನ ಮಾಡೋದು ಸ್ತ್ರೀ ಹೆಣ್ಣು ಮಕ್ಕಳು ಅಂತ ವ್ಯಾಖ್ಯಾನ ಮಾಡ್ತೀವಲ್ಲ, ಅದು ವ್ಯಾಖ್ಯಾನ ಮಾಡೋರ್ ತಪ್ಪು, ಅನುವಾದ ಮಾಡೋರ್ ತಪ್ಪು. ಮೂಲ ಗ್ರಂಥಗಳನ್ನ ವ್ಯಾಖ್ಯಾನ ಇಟ್ಟು ಮಿತಾಕ್ಷರಿ ಮೊದಲಾದಂತಹ ವ್ಯಾಖ್ಯಾನಗಳೆಲ್ಲ ಇದೆ. ಅದಕ್ಕೆ ಸ್ತ್ರೀ ಅನ್ನೋ ಶಬ್ದಕ್ಕೆ ಹೆಣ್ಣು ಅನ್ನೋ ಅರ್ಥ ಅಲ್ಲ, ಅಲ್ಲಿ ಸ್ತ್ರೀ ಅನ್ನೋದಕ್ಕೆ ಕೆಟ್ಟ ಬುದ್ಧಿ ಉಳ್ಳವರು. ಯಾಕೆ ಅಂತಂದ್ರೆ ಕೋಶಗಳಲ್ಲಿ ಹಾಲು ಅಂತ ಬರೀತಾರೆ. ಅಲ್ಲಿ ಹಾಲು ಅಂತ ಬರುವಾಗ ಗಂಗೆಯಲ್ಲಿ ಹರಿದ ಹಾಲು ಅಂತ ಬಂತು. ಗಂಗೆಯಲ್ಲಿ ಯಾವಾಗ ಹಾಲು ಹರಿತು? ಹಾಲು ಅನ್ನೋ ಶಬ್ದಕ್ಕೆ ನೀರು ಅಂತ ಅರ್ಥ ಮಾಡ್ಬೇಕು ಅಲ್ವಾ? ಆ ಪ್ರಕರಣದಲ್ಲಿ ಹಸು ನೀರು ಕೊಡ್ತು ಅಂತ ಯಾರು ಹೇಳಲ್ಲ.
ಅಲ್ಲಿ ನೀರು ಅಂತ ಬಂದಾಗ ಅರ್ಥ ಏನ್ ಮಾಡ್ಬೇಕು ನಾವಲ್ಲಿ? ಆದ್ದರಿಂದ ನೀರಿಗೆ ಹಾಲು ಅಂತ ಅರ್ಥ ಇದೆ. ಪಯಃ ಕೀಲಾಲಂ ಅಮೃತಂ ಜೀವನಂ ಭುವನಂ ವನಂ ಅಂತ ನೀರಿಗೆ ಅರ್ಥ ಇದೆ. ಆದ್ರಿಂದ ಸ್ತ್ರೀ ಅಂತಂದ್ರೆ ಯಾರು ಸ್ವಾಭಾವಿಕವಾಗಿ ಕೆಟ್ಟ ಬುದ್ಧಿಯಿಂದ ಕೂಡಿರ್ತಾರೋ ಅವರಿಗೆ ಸ್ವಾತಂತ್ರ್ಯವನ್ನ ಕೊಡಬಾರದು, ಅವರಿಗೆ ಇಂಡಿಪೆಂಡೆನ್ಸ್ ಅನ್ನ ಕೊಟ್ಟು ಬಿಟ್ರೆ ಅವ್ರು ಹಾಳಾಗೋದು, ಸಮಾಜವನ್ನ ಹಾಳು ಮಾಡ್ತಾರೆ. ಇದು ಮನುವಿನ ಕಾನ್ಸೆಪ್ಟ್. ಅದನ್ನ ನಾನಾ ಭಾಷೆಗಳದ್ದು ಅನುವಾದ ಮಾಡಿ ಸ್ತ್ರೀ ಎಂದು ಹೆಣ್ಣು ಅಂತ, ಹೆಣ್ಣು ಮಕ್ಕಳ ಶೋಷಣೆಯನ್ನು ಮಾಡಿಬಿಟ್ಟಿದ್ದಾನೆ ಮನು ಅಂತ ತಲೆಹರಟೆ ಮಾತಾಡಿ ಮನುಸ್ಮೃತಿ ಸುಟ್ಟು ಜನಗಳು ಇದ್ದಾರೆ ಅಲ್ವಾ. ಆದ್ದರಿಂದ ಅವನು ಬರೆದ ಋಷಿ ಮುನಿಗಳಿಗೆ ಉಪದೇಶ ಮಾಡಿದಂತಹ ದೊಡ್ಡ ಧರ್ಮ ಗ್ರಂಥ ಮನುಸ್ಮೃತಿ. ಇನ್ನೊಂದು ನಮ್ಮಲ್ಲಿ ಧರ್ಮಶಾಸ್ತ್ರ ಏನು ಅಂತಂದ್ರೆ ಒಂದೊಂದು ಕಾಲಕ್ಕೆ ಒಂದೊಂದು ಸ್ಮೃತಿ. ಮನುಸ್ಮೃತಿ ಹೇಳಿದ ಹಾಗೆ ಇವತ್ತಿನ ತನಕ ಇವತ್ತಿಗೂ ನಾವು ಮಾಡಬೇಕು ಅನ್ನೋ ನಿಯಮ ಇಲ್ಲ. ಧರ್ಮಶಾಸ್ತ್ರಗಳು ಆಯಾ ಕಾಲಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಆಗದೆ ಇರೋದು ಯಾವುದು? ಭಾಗವತ, ಭಾರತ, ಗೀತೆ, ವೇದ. ಅದು ಮುಖ್ಯ. ಅವತ್ತಿನ ಕಾಲದಲ್ಲಿ ಏನೋ ಆಗ್ತಿತ್ತು ಅಂತ ಇವತ್ತು ನಾವು ಅದನ್ನೇ 250 ವರ್ಷದ ಹಿಂದೆ ಸಾಮಾಜಿಕ ಆಚರಣೆ ಇತ್ತು ಇವತ್ತು ಮಾಡ್ತೀವಿ ಅಂದ್ರೆ, ಇವತ್ತು ಸಮಾಜ ಅದನ್ನು ಒಪ್ಪಿಲ್ಲ ಅಂದ್ರೆ ಅದು ತಪ್ಪು ಅಂತ ಶಾಸ್ತ್ರ. 250 ವರ್ಷದ ಹಿಂದೆ ಭಗವಂತ ಸರ್ವೋತ್ತಮ ಅಂತ ಹೇಳ್ತಾ ಇದ್ರು, ಇವಾಗ ನಾನು ಒಪ್ಪಲ್ಲ ಅಂತ ಹೇಳೋ ಹಾಗಿಲ್ಲ. ಕೆಲವು ಧರ್ಮಗಳು ಸನಾತನ, ಅದು ಯಾವತ್ತಿಗೂ ಚೇಂಜ್ ಆಗಲ್ಲ. ಸಾಮಾಜಿಕ ಧರ್ಮಗಳು ಚೇಂಜ್ ಆಗತ್ತೆ. ಈ ಬಹುಪತ್ನಿತ್ವ ಇವಾಗ ನಮ್ಮಲ್ಲಿ ನಿಷೇಧ ಆಗಿಲ್ವಾ? ಹಾಗೆ ಹೇಳಿದೆ ದಶರಥ 300 ಮದುವೆ ಆಗಿದೆ, ನಾನೇ 20 ಮದುವೆ ಆಗಬಾರ್ದು ನಾವ್ ಅಂತೀವ? ಸಾಮಾಜಿಕವಾದ ಕೆಲವು ಕಟ್ಟುಪಾಡುಗಳೆಲ್ಲ ಆಯಾ ಕಾಲ ಅದು ರಿಜೆಕ್ಟ್ ಮಾಡಿ ಬಿಸಾಕ್ತಿರುತ್ತೆ ಆಚೆ ಕಡೆಗೆ. ಪ್ರಧಾನವಾದಂತಹ ತತ್ವಗಳನ್ನು ಯಾವತ್ತು ಜಗತ್ ಸತ್ಯತ್ವ, ದೇವರು ಧರ್ಮ ಅದೆಲ್ಲ ನಿತ್ಯ ಸತ್ಯಗಳು. ಮನುಸ್ಮೃತಿ ದೊಡ್ಡ ಗ್ರಂಥ, ತುಂಬಾ ದೊಡ್ಡ ಗ್ರಂಥ ಮನುಸ್ಮೃತಿ. ಅದನ್ನು ಉಪದೇಶ ಮಾಡಿ ಸಾಧನೆ ಮಾಡಿಕೊಂಡು ಮೋಕ್ಷಕ್ಕೆ ಹೋದ. ಈಚೆ ದೇವಹೂತಿ ದೇವಿ ಗಂಡನ ಮನೆಯಲ್ಲಿ ಸಾಧನೆ ಮಾಡ್ತಿದ್ದಾಳೆ. ಗಂಡನಿಗೆ ಏನ್ ಬೇಕು ಎಲ್ಲ ತಯಾರು ಮಾಡೋದು, ಅಗ್ನಿಹೋತ್ರಕ್ಕೆ, ಪೂಜೆಗೆ ಎಲ್ಲ. ಮಾತಾಡ್ತಿಲ್ಲ ಗಂಡ ಹೆಂಡತಿ, ಮಾತುಕತೆ ಇಲ್ಲ ಇಬ್ಬರಲ್ಲಿ. 100 ವರ್ಷ ಇಬ್ರು ಮಾತಾಡ್ಲಿಲ್ಲ. ಕರೆಕ್ಟಾಗಿ 100 ವರ್ಷ ಗಂಡ ಹೆಂಡತಿಗೆ ಮಾತೇ ಇಲ್ಲ. ಬೇರೆಯವರಾಗಿದ್ರೆ 3 ದಿನಕ್ಕೆ ಓಡ್ಬಿಡ್ತಾ ಇದ್ರು, ನಿನ್ ಸಾವಾಸನೆ ಬೇಡಪ್ಪ, ಇವ್ ಮಾತಾಡಲ್ಲ ಇವನು ಅಂತ. ದೇವಹೂತಿ ದೇವಿ ನೋಡಿ ಇಷ್ಟಪಟ್ಟು ಮದುವೆ ಆಗಿದ್ದಾರೆ. ಅದಕ್ಕೊಂದು ಕಾರಣ ಇದೆ. ಯಾಕೆ ಮಾತಾಡಿಲ್ಲ? ಅದಕ್ಕೊಂದು ಕಾರಣ. ಆ ಕಾರಣ ಗೊತ್ತವಳಿಗೆ. ನಾವು ನೀವು ಹೇಳಿದ್ರು ನಮ್ ತಲೆ ಒಳಗೆ ಹೋಗಲ್ಲ ಕಾರಣ. ಅದು ಕಾರಣ ಇಷ್ಟೇ, ದೇವರನ್ನ ನೋಡಿ ದೇವರ ಅನುಗ್ರಹವನ್ನ ಪಡೆದ ವ್ಯಕ್ತಿಯ ಡೈರೆಕ್ಟ್ ಕಾಂಟ್ಯಾಕ್ಟ್ ನಾವು ಮಾಡಬೇಕು ಅಂತಂದ್ರೆ ನಮ್ಮಲ್ಲಿ ಕೆಲವು ಯೋಗ್ಯತೆ ಇರುತ್ತೆ. ಕರೆಂಟ್ ಹರಿತಾ ಇರುತ್ತೆ, ಅದನ್ನ ಮುಟ್ಟಬೇಕು ಅಂತಂದ್ರೆ ಮರ ಸ್ಟೂಲು ಏನೋ ಹಾಕಿ ನಿಂತಾಗ ಚಹಾ ಕುಡಿಯೋದಿಲ್ಲ. ಡೈರೆಕ್ಟ್ ಆಗಿ ನಾನು ಮುಟ್ತೀನಿ ಅಂತಂದ್ರೆ ನಾಶ. ಸಾಕ್ಷಾತ್ ದೇವ್ರ ಹತ್ರ ಮಾತಾಡಿದವರು, ಭಗವಂತನ ದರ್ಶನ ಮಾಡಿದವರು, ಅವರ ಸಂಪರ್ಕ ದೇವಹೂತಿ ಮಾಡ್ಬೇಕು ಅಂತಂದ್ರೆ ಅವಳಿಗೆ ತಪಸ್ಸಿರ್ಬೇಕಲ್ವಾ? ಆ ತಪಸ್ಸಿದ್ಧಿ ಅವಳಿಗೆ ಆಗ್ಬೇಕಲ್ವಾ? ಪಾತ್ರೆ ತೂತ ಆಗ್ಬಿಟ್ರೆ ಎಷ್ಟು ನೀರು ಬಂದ್ರೇನು, ಹುಣಸೆ ಮೆತ್ತದು ಹೇಳಿ ಪ್ರಯೋಜನ ಇಲ್ಲ. ಪಾತ್ರೆ ಗಟ್ಟಿ ಆಗ್ಬೇಕು ಮೊದಲು. ದೇಹ ಅನ್ನೋ ಪಾತ್ರೆ ಗಟ್ಟಿ ಮಾಡ್ಕೊಂಡು 100 ವರ್ಷ ಆದ್ಮೇಲೆ ಕರ್ದಮರು ಮಾತಾಡಿಸ್ತಾರೆ. ಅವಾಗ ನಿನ್ಗೆ ಏನ್ ಬೇಕು ಎಲ್ಲ ಕೊಡ್ತೀನಿ, ನನಗೆ ಬೇಕಾದ್ದು ಅರಮನೆ ಅಂತ ವಿಮಾನ ಬೇಕು ನನಗೆ. ನೋಡಿ, ನಿನ್ಗೆ ಏನ್ ಬೇಕು ಕೊಡ್ತೀನಿ ಅಂತ ಕೇಳಿದ್ರಲ್ಲ, ವಿಮಾನ ಬೇಕು, ಬಟ್ ಅರಮನೆ ಇದ್ದಾಗಿರ್ಬೇಕು. ಅದರಲ್ಲಿ ನಾವಿಬ್ರು ವಿಹಾರ ಮಾಡಿ ಎಲ್ಲಾ ಕಡೆ ತಿರುಗಾಡ್ಬೇಕು. ಕೇಳಿದಾಗ ಸರಿ, ಫಸ್ಟ್ ಸ್ನಾನ ಮಾಡ್ಕೊಂಬ, ನಾನು ಸ್ನಾನ ಮಾಡ್ತೀನಿ ಅಂತ ಬಿಂದು ಸರೋವರದಲ್ಲಿ ಇಳಿತಾರೆ. ಇಳಿದ್ರೆ ಅಲ್ಲಿ ಅರಮನೆಗಳು, ಅಲ್ಲಿ ಅವಳಿಗೆ ಚೆನ್ನಾಗಿ ಅಲಂಕಾರ ಸ್ನಾನ ಎಲ್ಲ ಆಯ್ತು, ಒಳ್ಳೆ ಊಟ ಆಯ್ತು. ಇವರು ಇಳಿದ್ರು, ಇಬ್ಬರು 16 ಸಮಾನ ವಯಸ್ಸಿನ ಯುವಕ ಯುವತಿಯರಾದ್ರು. ಆಗ ವಿಮಾನದ ಒಳಗೆ ಬರ್ತಾರೆ. ಆ ವಿಮಾನದೊಳಗೆ ಬಂದ್ರೆ ಅವರಿಬ್ಬರ ಮಧ್ಯೆ ಮಾತಾಡ್ಲಿಕ್ಕೆ ಯಾರೂ ಇಲ್ಲ. ದೇವಹೂತಿ ಕರ್ದಮರಿಂತ ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಆ ವಿಮಾನ ಕರ್ಕೊಂಡು ಹೋಗುತ್ತಲ್ಲಿ. ಆದ್ರಿಂದ ಕಾಮಗಂ ವಿಮಾನಂ ಅಂತ ಕರೆದ್ರದು. 9 ಅಂತಸ್ತು, ಅದಕ್ಕೆ ಮಲ್ಟಿ ಸ್ಟೋರ್ಡ್ ವಿಮಾನ. ಅರಮನೆ ಅಂತ ಬೇಕಲ್ಲ. ಆ ಇಡೀ ವಿಮಾನ ಗಂಡ ಹೆಂಡತಿ ಇಬ್ಬರೇ ಹಾಕ್ಬಿಟ್ರೆ, ಒಂದು ದೊಡ್ಡ ಮನೆ, ಗಂಡ ಹೆಂಡತಿ ಇಬ್ರೆ, ಬೋರ್ ಆಗತ್ತ. ಅದಕ್ಕೆ ಇವ್ರೇನ್ ಮಾಡ್ಕೊಂಡ್ರು, 9 ರೂಪ ತಗೊಂಡ್ರು ಕರ್ದಮರು. ಒಂದೊಂದು ಅಂತಸ್ತಿಗೆ ಒಂದೊಂದು ರೂಪ.
ಇವಳಿಗೆ 9 ರೂಪ ಕೊಟ್ರು ವಿಹಾರ ಮಾಡೋದು. ದೇವತೆಗಳಿಗೂ ಕಲ್ಪನೆ ಮಾಡ್ಕೊಳ್ಲಿಕ್ಕೆ ಆಗದೆ ಇರತಕ್ಕಂತ ಜಾಗಕ್ಕೆಲ್ಲ ಕರ್ಕೊಂಡು ಹೋದ್ರು. ಇದೆಲ್ಲ ಎಲ್ಲಿಂದ ವೈಭವ ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಇದೆಲ್ಲ ಒಂದು ಕ್ಷಣ ಮಾತ್ರದಲ್ಲಿ ಬರುತ್ತೆ. ಆದ್ರೆ ಅವ್ರ ಅಪೇಕ್ಷೆ ಪಡೋದಿಲ್ಲ. ಅಪರೋಕ್ಷ ಜ್ಞಾನಿಗಳು ಕಷ್ಟಪಟ್ಟು ಉಪವಾಸ ಮಾಡ್ತಾರೆ. ರಾಯರಿಗೆ ಅರ್ಥ ಆಗ್ಲಿ ಅಂತ ಹೇಳೋದ್ ಕಥೆನ. ಅಲ್ಲೆಲ್ಲೋ ಊಟಕ್ಕಿಲ್ದೆ ಹೆಂಡತಿಯ ಒತ್ತಾಯಕ್ಕೆ ಹೋದಾಗ ಅದೊಂದು ಊರು, ಈಶ್ವರನ ದೇವಸ್ಥಾನದ ಕಟ್ಟೆ ಮೇಲೆ ಕೂತ್ಕೊಂತಾರೆ. ಕಟ್ಟೆ ಮೇಲೆ ಕೂತ್ರೆ ಅರ್ಚಕ ಅಂತಾನೆ, ಬನ್ನಿ ನಿಮ್ಮಂತವ್ರಿಗೆ ಅನ್ನ ಹಾಕ್ಲಿಕ್ಕೆ ಒಂದು ಮನೆ ಇದೆ. ಯಾರಿಗೆ? ರಾಯರಿಗೆ. ಅವ್ರ ಪೂರಾಶ್ರಮದಲ್ಲೇ ದೊಡ್ಡ ಪಂಡಿತ ಅಂತ ಫೇಮಸ್ ಆದವನು. ತಿನ್ನಕ್ ಹೋಗ್ರಿ ಅಲ್ಲಿಗೆ ಅಂತ. ಬೇಜಾರಾಯ್ತು. ಇವ್ ಊಟ ಬೇಕಲ್ಲ ಅಂತ ಕರ್ಕೊಂಡ್ ಬಂದ್ರು. ಅಲ್ಲಿದ್ದವರು ಗಂಧ ತೈಲಿಗೆ ಬಿಟ್ರು ಅವ್ರನ್ನ. ಮುಂದಿನ ಕಥೆ ನಮಗ್ ಗೊತ್ತು. ಮೈ ಉರಿ ಆಯ್ತು. ಅಂದ್ರೆ ವಾಕ್ಸಿದ್ಧಿ ಇದ್ದಂತ ವ್ಯಕ್ತಿ ಏನಾದ್ರೂ ಭಕ್ಷ್ಯ ಭೋಜ್ಯ ಬೇಕು ಅಂತ ಕೇಳಿದಿದ್ರೆ ಆ ಕ್ಷಣಕ್ಕೆ ಬರ್ತಾ ಇತ್ತು. ದೇವರು ಕೊಟ್ಟ ಸಿದ್ಧಿಯನ್ನ ಊಟಕ್ಕೆ, ತಿಂಡಿಗೆ, ಮನೆಗೆ, ಬೆಳ್ಳಿ ಬಂಗಾರಕ್ಕೆ ಯೂಸ್ ಮಾಡ್ಕೊಳ್ಳಿಲ್ಲ. ಹಾಗವರು ಯೂಸ್ ಮಾಡ್ಕೊಳ್ಳಿಲ್ಲ. ಆದ್ದರಿಂದ ಇವತ್ತು ನಾವು ಕೇಳಿದ್ದೆಲ್ಲ ಕೊಡ್ತಾ ಕೂತಿದ್ವಿ. ಅವರು ಜ್ಞಾನಿಗಳು ಕೋಟಿ ಕೋಟಿ ಕೋಟಿಗಿಂತಲೂ ಕೋಟಿ ಬೆಲೆ ಬಾಳುವಂತಹ ಪದಾರ್ಥಗಳನ್ನ ಕೇಳದೆ ದೇವರಿಂದಲೇ ಸ್ವೀಕಾರ ಮಾಡಿಕೊಳ್ಳುವ ಸಾಮರ್ಥ್ಯ ಇದ್ರೂ ಕೇಳಲ್ಲ. ತಿಂಗಳಿಗೆ 20 ದಿನ ಉಪವಾಸ ಇರ್ತಾ ಇದ್ರು. ಮಂತ್ರಸಿದ್ಧಿ ಇದ್ದಂತ ರಾಯರು ತಿಂಗಳಿಗೆ 20 ದಿನ ಉಪವಾಸ ಇರ್ತಾ ಇದ್ರು. ಯಾಕೆ? ಕೂದಲ್ಲೇ ಭಕ್ಷ್ಯ ಭೋಜ್ಯ ಮಾಡಬಹುದಾಗಿತ್ತಲ್ಲ. ತಾಮ್ರ ಮುಟ್ಟಿದ್ರೆ ಬಂಗಾರ ಆಗ್ಬಿಡೋದು. ಯಾಕೆ ಮಾಡ್ಲಿಲ್ಲ? ಬೇಡ ಬೇಡ ಬೇಡ. ನಾವು ಇವತ್ತು ದೇವ್ರನ್ನ ಕೇಳೋದೇ ಬೇಕು ಅಂತ. ನಮ್ಗೆ ಯಾಕೆ ದೇವ್ರು ಕೊಡಲ್ಲ ಅಂದ್ರೆ ನಾವು ದೇವ್ರನ್ನ ಕೇಳ್ತಾ ಇರ್ತೀವಿ, ನಮ್ಗೆ ದೇವ್ರು ಕೊಡಲ್ಲ. ದೇವ್ರನ್ನ ಯಾವಾಗ ನಾವು ಕೇಳೋದು ಬಿಡ್ತೀವಿ, ದೇವ್ರು ಅಂತ ಯಾವಾಗ ನೋಡ್ತೀವಿ, ಅವಾಗ ನಮಗ್ ದೇವ್ರು ಕೇಳಿದ್ದೆಲ್ಲ ಕೊಡಕ್ ಶುರು ಮಾಡ್ತಾರೆ. ಆ ಬುದ್ಧಿ ಬರೋ ಹೊತ್ತಿಗೆ ಆಯಸ್ಸು ಮುಗಿದೋಗ್ತಾ ಬಂದಿರುತ್ತೆ. ದೇವರಾಗಿ ನೋಡ್ಬೇಕು. ಅವನನ್ನ ದುಡ್ಡು ಕೊಡೋ ATM ಮಿಷಿನ್ದಾಗ ನೋಡಬಾರ್ದು. ನಮ್ದೊಂದು ಕಾರ್ಡ್ ಇನ್ಸರ್ಟ್ ಮಾಡಿದ್ವಿ, ಪಿನ್ ಹಾಕಿದ್ವಿ, ಎಷ್ಟು ಬರುದ್ವೋ ಅಷ್ಟೇ ಕೊಡತ್ತೆ ಕಾರ್ಡು. ಆತರ ದೇವರಲ್ಲ, ಅನಂತ ಶಕ್ತಿ ಸಂಪನ್ನ. ನಾವು ದೇವರನ್ನ ಪ್ರಾರ್ಥನೆನೇ ಮಾಡ್ಲಿಲ್ಲ ಅಂತಂದ್ರೆ ಕೈಯಲ್ಲಿ ತಗೊಳಕ್ಕಾಗಲ್ಲ, ಅಷ್ಟು ಕೊಡ್ತಾನೆ ದೇವರು. ಅದಕ್ಕೆ ಸಾಕ್ಷಿ ಕರ್ದಮರು 100 ವರ್ಷ ಉಪವಾಸ ಕೂತಿರ್ಬೇಕಾಗಿತ್ತು ಇಷ್ಟೆಲ್ಲ ವೈಭವ ಇಟ್ಕೊಂಡು. ಬೇಡ ಅಂತ ಬಿಟ್ರು. ತಿರುಗಾಡ್ತಾರೆ 100 ವರ್ಷ ಸಂಚಾರ. ಆ 100 ವರ್ಷದ ಸಂಚಾರದಲ್ಲಿ ಕ್ರಮ ಪ್ರಕಾರವಾಗಿ 9 ಮಂದಿ ಕಲಾ, ಕಾಷ್ಠ, ಅನಸೂಯ ಮೊದಲಾದಂತಹ ಹೆಣ್ಮಕ್ಕಳೆಲ್ಲ ಹುಟ್ಟಿ ಬಂದ್ರು. ಅವರನ್ನೆಲ್ಲ ಮರೀಚಿ, ಅತ್ರಿ, ಅಂಗಿರಸ್, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ, ಅಥರ್ವ ಈ 9 ಜನಕ್ಕೆ ಕೊಟ್ಟು ಮದುವೆ ಮಾಡ್ತಾರೆ. ಮದುವೆ ಮಾಡಿದ್ಮೇಲೆ ಇನ್ನೇನು ವಾಪಸ್ ಹೋಗ್ಬೇಕು, ಸನ್ಯಾಸಿಯ ಹೊರಟೋಗ್ತೀನಿ ಸ್ವಾಮಿ, ನನ್ ನೋಡ್ಕೊಳ್ಲಿಕ್ಕೆ ಯಾರು ಇಲ್ಲ ಅಂದಾಗ ಭಗವಂತ ಮಾತು ಕೊಟ್ಟಿದ್ದಾನೆ, ಅವತಾರ ಮಾಡಿ ಬರ್ತಾನೆ ಎಂದಾಗ ದೇವರೇ ಸಾಕ್ಷಾತ್ತಾಗಿ ಅವತಾರ ಮಾಡಿ ಬಂದ. ನೀಲೇ ಬಣ್ಣದಲ್ಲಿದ್ದ ಬ್ರಹ್ಮದೇವರನ್ನು ನಮಸ್ಕಾರ ಮಾಡಿ ಕಪಿಲ ಕರೆದು ದೇವರೇ ಮಗನಾಗಿ ಬಂದ್ರು. ಮೋಕ್ಷ ಕನ್ಫರ್ಮ್ ಆಗಿದ್ರು. ಕರ್ದಮ್ರು ದೇವ್ರ ಮಗನಾಗಿ ಬಂದಿದ್ದಾನೆ, ಇನ್ಯಾಕ್ ಸನ್ಯಾಸಿ ಆಗ್ಬೇಕು ನಾನು ಅಂತ ಅನ್ಲಿಲ್ಲ. ದೇವರೇ ಮಗನಾಗಿ ಬಂದ್ರು, ಸನ್ಯಾಸಿಗಳಾಗಿ ಮೋಕ್ಷಕ್ಕೆ ಹೋದ್ರು. ಸಾಧನೆ ನಿರಂತರ. ದೇವರಿದ್ದಾನೆ, ನಮಗೆಲ್ಲ ದೇವ್ರ ಹತ್ರ ಯಾಕೆ ಮಾಡ್ಬೇಕು? ಕೊಡಬಾರ್ದು, ಮಾಡಬೇಕು. ತಂದೆ ಸನ್ಯಾಸಿ ಆದ, ತಾಯಿ ಮನೆಯಲ್ಲಿದ್ದಾಳೆ, ತಾಯಿಗೆ ಉಪದೇಶ ಮಾಡಬೇಕು ಅಂತ ಕಾಯ್ತಾ ಇದ್ದಾನೆ ಕಪಿಲ. ಬಿಂದು ಸರೋವರದ ಮೇಲೆ ದಿಬ್ಬ, ಮಣ್ಣಿನ ದಿಬ್ಬ ಕೂತ್ಕೊಳ್ಳೋದು, ಅದ್ರ ಮೇಲೆ ಕೂತು ಅವನನ್ನೇ ಧ್ಯಾನ ಮಾಡ್ತಾ ಇರೋದು. ಅವನನ್ನೇ ಧ್ಯಾನ ಮಾಡ್ತಿರುವಾಗ 1 ದಿನ, 2 ದಿನ, 3 ದಿನ, 5 ದಿನ ಮಗ ತಾಯಿನ ಮಾತಾಡಿಸ್ತೀನಿ. ಆಗ ಬಂದು ನಮಸ್ಕಾರ ಮಾಡಿ ಕೇಳ್ತಾಳೆ, ಅಪ್ಪ ನನಗೆ ಉಪದೇಶ ಮಾಡಕ್ಕೆ ಬಂದಿದ್ ನೀನು, ಸುಮ್ಮನೆ 100 ವರ್ಷ ಅಂತಹ ಪಂಡಿತರಾದ ಗಂಡನನ್ನ ಪಡೆದು ಏನೋ ಜ್ಞಾನ ಪಡೆದಿಲ್ಲ, ಇಂದ್ರಿಯಕ್ಕೆ ಸಂತೋಷ ಕೊಡ್ತಾ ಇದ್ದೆ, ದಯಮಾಡಿ ತತ್ವೋಪದೇಶ ಮಾಡು. ನಿನ್ನನ್ನ ನಾನು ನೋಡೋದು ಹೇಗೆ ನೋಡಿ. ಅವಳು ಗೊತ್ತು ಇವನ್ ದೇವರು ಅಂತ ಗೊತ್ತು, ನಿನ್ನನ್ನ ಒಳಗ್ ನೋಡೋದು ಹೆಂಗೆ, ಉಪದೇಶ ಮಾಡು ಅಂತ ಪ್ರಾರ್ಥನೆ ಮಾಡಿದ್ದಕ್ಕೆ ದೇವರು ಆರಂಭದಲ್ಲಿ ಹೇಳ್ತಾನೆ ಭಕ್ತಿ ಯೋಗ ಅಂತ ಶುರು ಮಾಡು. ಇದರಲ್ಲಿ ಭಕ್ತಿ ಯೋಗ, ಜ್ಞಾನಯೋಗ, ಕರ್ಮಯೋಗ ಅಂತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ
3 ಯೋಗಗಳನ್ನು ಹೇಳಿದ್ದಾನೆ. ಭಗವದ್ಗೀತೆ 18 ಅಧ್ಯಾಯದಲ್ಲಿ ಹೇಳಿದೆ. ಇದು 10 ಅಧ್ಯಾಯಗಳಲ್ಲಿ ಕಪಿಲ ಗೀತೆ ಬರುತ್ತೆ. ಆರಂಭದಲ್ಲಿ ಭಕ್ತಿ ಯೋಗ. ನನ್ನಲ್ಲಿ ಭಕ್ತಿ ಮಾಡ್ಬೇಕಮ್ಮ ಅಂತ. ಅದಕ್ಕೆ ಅವಳನ್ನು ಭಕ್ತಿ ಅಂದ್ರೆ ಏನು ಅಂತ. ನನ್ನ ಹೆಸರು ಕೇಳ್ತಾ ಇದ್ದಂಗೆ ಮನಸ್ಸು ಒದ್ದೆ ಆಗೋದು. ಭಕ್ತಿ ನಮಗ್ ತಿರುಪ್ತಿ ಅಂತ ನೆನಪಾಗ್ತಿದ್ದಂಗೆ ಒಡೆಯಲಾಡೋ ನೆನಪಾಗುತ್ತೆ. ನಮ್ದಲ್ಲಿ ಹಂಗೆ ಯಾವ್ದಾದ್ರ ಒಂದು ಕ್ಷೇತ್ರಗಳು ಅಂತ ಕಣ್ಣೆದ್ರಿಗೆ ಬಂದ್ರೆ ಅಲ್ಲಿ ಊಟ ಇಲ್ಲ ರೀ, ಅಲ್ಲಿ ನೀರಿಲ್ಲ ರೀ, ಅಲ್ಲಿ ಬಿಸಿಲು ರೀ ಅಂದೇ ಅಂತೀವ ನಾವು. ಇದು ಸೀಸನ್ ಅಲ್ಲ, ಕೈ ಎತ್ತಿ ಮುಗಿಯೋದು ಅಂತ ಆ ಟೈಮಲ್ಲಿ ಇಲ್ಲ. ಅದಕ್ಕೆ ನಾವ್ ಹಿಂಗಿರೋದು ಅಲ್ವಾ. ಬದ್ರಿ ಅಂತ ಸಿಕ್ಕಾಪಟ್ಟೆ ಚಳಿಯಪ್ಪ, ಹೋಗು ಅಂತ ನಮಸ್ಕಾರ ಮಾಡ ಕೈ ಮುಗಿಯೋದು. ದೇವ್ರ ನಾವು ಭಕ್ತಿ ಇಲ್ಲ ಸೂಚಿಸಲ್ಲ ಅಲ್ವಾ. ದ್ವಾರಕಾ ಕ್ಷೇತ್ರ ಅಂದ್ರೆ ಅಲ್ಲಿ ನೀರೇ ಇಲ್ಲ, ಅಡಿಯೇ ಸರಿಗಿರಲ್ಲ. ಮೊದಲೇ ಮಾತು ಬಾಯಲ್ಲಿ ಬರೋದು ದ್ವಾರಕಾ ಮೋಕ್ಷದಾಯಕ ಕ್ಷೇತ್ರ. ಕೈ ಮುಗಿ ಫಸ್ಟ್, ನೀನ್ ಹೋಗೋದು ಆಮೇಲೆ. ಶಾಲಗ್ರಾಮ ಕೈ ಮುಗಿ ಅಂತ ದೇವ್ರು. ನನ್ನನ್ನ ನಿಮ್ಮ ನಿಮಿತ್ತದ ಬೊಂಬೆ ಅಂತ ಮಾಡ್ಕೊಳ್ಬೇಡಿ, ಅನಿಮಿತ್ತವಾದ ಕರ್ಮಗಳನ್ನ ಮಾಡಿ ನನ್ನ ವಿಷಯದಲ್ಲಿ. ಅಂದ್ರೆ ಏನೂ ಕೇಳ್ಬೇಡಿ. ಧನುರ್ಮಾಸದಲ್ಲಿ ಬೆಳಗ್ಗೆ ಎದ್ದು ಹುಗ್ಗಿ ನೈವೇದ್ಯ ಮಾಡಿ ಪೂಜೆ ಮಾಡ್ಬೇಕು ಅಷ್ಟೇ. ಯಾಕೆ ಮಾಡ್ಬೇಕು? 6:30 ತಿನ್ನಕ್ಕೆ. ಅದು ನೆಕ್ಸ್ಟ್ ಇಲ್ಲ, ದೇವರ ಆದೇಶ ಆಗಿದೆ. ಬೇಗ ಎದ್ದು ಪೂಜೆ ಮಾಡ್ಬೇಕು ಅಷ್ಟೇ. ತಿನ್ನೋದು ಬಿಡೋದು, ದೇವರೇ ಹುಗ್ಗಿ ನಂಗೆ ಕೊಡಿ ಅಂತ ಬಾಯಿ ತೆಗಿಯಲ್ಲ. ತೆಗೆದುಬಿಟ್ರೆ ನಾಳೆಯಿಂದ ನೈವೇದ್ಯ ಮಾಡಲ್ಲ. ಅದು ನಮ್ದೆಲ್ಲ ಹಾಗೆ. ಆದ್ದರಿಂದ ಏನಾಯ್ತಲ್ಲಿ, ಧನುರ್ಮಾಸ ಬೆಳಗ್ಗೆ ಬೇಗ ಪೂಜೆ ಮಾಡ್ಬೇಕು. ದೇವರು ಕೊಟ್ಟ ನಿಯಮ, ನಾನು ಮಾಡ್ತೀನಿ. ಇದರಿಂದ ದೇವರು ಪ್ರೀತನಾಗಲಿ. ಕಾರ್ತಿಕ ಮಾಸದಲ್ಲಿ ನನ್ ಮುಂದ್ ದೀಪ ಹಚ್ಚು, ದೇವರು ಕೊಟ್ಟ ಆದೇಶ. ನಾನ್ ದೀಪ ಯಾಕೆ ದೀಪ ಹಚ್ಬೇಕು, ಏನಕ್ಕೆ ಹಚ್ಬೇಕು? ಪ್ರಶ್ನೆನೇ ಇಲ್ಲ. ಏನ್ ಫಲ ಬರುತ್ತೆ? ದೇವ್ರ ದೀಪ ಹಚ್ಚು ಅಂತಿದ್ದಾರೆ, ನಾ ಹಚ್ತೀನಿ. ಕಾರ್ತಿಕ ಸ್ನಾನ ಮಾಡು ಅಂತ ಹೇಳಿದಾನೆ, ಸ್ನಾನ ಮಾಡ್ತೀನಿ. ಹಾಗೆ ಫಲದ ಅಪೇಕ್ಷೆನೇ ಇಲ್ಲದೆ ನನ್ನಲ್ಲಿ ಭಕ್ತಿಯನ್ನ ಮಾಡೋದನ್ನ ನಿಜವಾಗಿ ಭಕ್ತಿ ಅಂತ ಕರೀತಾರಮ್ಮ. ಮನಸ್ಸು ನನ್ನ ಹೆಸರು ಹೇಳ್ತಾ ಇದ್ದಂಗೆ ಏನಾಗ್ಬೇಕು ನಿನಗೆ? ಹಿಡಿದು ಬಿಡ್ಬೇಕು. ನನ್ನಲ್ಲಿ ಗಂಗೆ ಸಮುದ್ರವನ್ನು ನೋಡಿ ವಿಶಾಲ ಹರಿತಾಳಲ್ಲ, ನಾರಾಯಣನ ಹೆಸರು ಕೇಳ್ತಾ ಇದ್ದ ಮನಸ್ಸು ಹರಿದು ಹೋಗ್ಬಿಡ್ಬೇಕು. ಆದ್ರೆ ಭಕ್ತಿ ಅಂತ ಭಕ್ತಿ ಬರ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ಕಪಿಲ ಅಂತಾನೆ, ಒಳ್ಳೆಯ ದೊಡ್ಡ ಮಾತಿದೆ. ತುಂಬಾ ನೆಗಡಿಯಾಗಿ ಹೋಗಿದೆ. ಸಾತ್ವಿಕರ ಸಹವಾಸ ಮಾಡುವುದ, ಸಾತ್ವಿಕರ ಸಹವಾಸ ಮಾಡುವುದ. ಸಾತ್ವಿಕರು ಯಾರು? ಅದು ಪ್ರಶ್ನೆ. ನನಗೆ ನಾನ್ ಸಾತ್ವಿಕ, ಅವನ್ ತಾಮಸ. ಅವನಿಗೆ ನಾನ್ ತಾಮಸ, ಅವನ್ ಸಾತ್ವಿಕ. ದೇವರು ಹೇಳ್ತಾರೆ ಸಾತ್ವಿಕರು ಅಂದ್ರೆ ಯಾರು ಅನ್ನೋದಕ್ಕೆ 20 ಲಕ್ಷಣಗಳನ್ನ ಕೊಟ್ಟ ಕಪಿಲ. ಯಾರು ಸಾತ್ವಿಕರು ಕೇಳ್ಬಿಟ್ರೆ ಭಯ ಆಗೋಗುತ್ತೆ. ಯಾರಿಗೆ? ನಾರಾಯಣ. ಯಾರಿಗೆ ಕಷ್ಟ ಸುಖಗಳನ್ನ ಸಮಾನವಾಗಿ ನೋಡ್ತಾರೆ. ಸುಖ ಬಂತು ಹಿಗ್ಗಲಿಲ್ಲ, ಕಷ್ಟ ಬಂತು ಕುಗ್ಲಿಲ್ಲ, ಎರಡನ್ನೂ ಕೊಟ್ಟಿದ್ ದೇವ್ರೆ. ಸುಖವಾಗಲಿ ಬಹು ದುಃಖವಾಗಲಿ ದೇವ್ರೆ ನನ್ನ ಪರವಾಗಿ ನೀನಿರ್ಬೇಕು ಅಂತ ಯಾರಿರ್ತಾರೆ ಅವರು ಸಾಕು. ತಿತಿಕ್ಷವಃ ಕಾರುಣಿಕಾಹ. ವ್ಯಾಖ್ಯಾನ ಮಾಡ್ತಾ ಕೂತ್ರೆ ಮುಗಿಯಲ್ಲ, ಲಕ್ಷಣ ಮಾತ್ರ ಹೇಳ್ಬಿಡ್ತೀವಿ. ಸುಹೃದ ಸರ್ವದೇಹಿನಾಂ ಅಜಾತ ಶತ್ರವಃ ಶಾಂತಾಃ ಸಾಧವಃ ಸಾಧು ಭೂಷಣಾಃ ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾಂ ತತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ ಮದಾಶ್ರಯಾಃ ಕಥಾಕೃಷ್ಟಾಃ ಶೃಣ್ವಂತಿ ಕಥಯಂತಿ ಚ ಅಂತ ತಯೇತೆ ಸಾಧವಃ ಸಾಧ್ವಿ. ಸಜ್ಜನರ ಸಂಘವನ್ನ ಮಾಡ್ಬೇಕಮ್ಮ. ಆ ಸಜ್ಜನರು ಅಂದ್ರೆ ಇವರು. ಮುಖ್ಯವಾದ್ದೇನು? ದೇವರ ಕಥೆಯನ್ನ ಹೇಳೋದು, ದೇವರ ಕಥೆಯನ್ನ ಕೇಳೋದು. ಟೇಪ್ ರೆಕಾರ್ಡರ್ ಅಂತ ಹೇಳೋದಲ್ಲ, ದೇವರ ಕಥೆಯನ್ನ ಅನುಭವಿಸಿಕೊಂಡು ಹೇಳೋದು, ಅನುಭವಿಸಿಕೊಂಡು ಕೇಳೋದು. ಅವರು ಸಾತ್ವಿಕರು.
ಇಂತಹ ಸಜ್ಜನರ ಸಂಘ ನೀನ್ ಮಾಡ್ಬೇಕು. ಸಜ್ಜನರ ಸಂಘ ಮಾಡೋದ್ರಿಂದ ನನ್ನ ಮಹಿಮೆ ಗೊತ್ತಾಗುತ್ತೆ. ಅವರ ಬಾಯಲ್ಲಿ ನನ್ನ ಮಹಿಮೆ ಕೇಳ್ತೀಯ, ನಿಧಾನವಾಗಿ ಶ್ರದ್ಧಾವತಿ ಭಕ್ತಿರನು ಕ್ರಮಿಷ್ಯತಿ. ನಿಧಾನವಾಗಿ ನಿನಗೇನ್ ಬರುತ್ತೆ ನನ್ನ ಮೇಲೆ? ಭಕ್ತಿ ನಿಧಾನ. ಇದು ಭಕ್ತಿಯೋಗ. ಇಂತಹ ಭಕ್ತಿಯನ್ನು ನನ್ನಲ್ಲಿ ನೀನು ಮಾಡಿದೆ ಅಂತಂದ್ರೆ ಅವಳು ಕೇಳ್ತಾಳೆ, ನಿನ್ನಲ್ಲಿ ಭಕ್ತಿ ಡೈರೆಕ್ಟ್ ಆಗಿ ಮಾಡಿಬಿಡೋದ? ನೀನೇ ಅಲ್ಲ. ಹಾಗೆಲ್ಲ ಇಲ್ಲ. ನನಗಿಂತ ಕೆಳಗಡೆ ತುಂಬಾ ಜನ ಇದ್ದಾರೆ, ಎಲ್ಲ ಮೆಟ್ಟಿಲುಗಳು. ಆ ಮೆಟ್ಟಿಲ ಮೇಲೆ ಮೇಲೆ ಹತ್ತ ಉಪ್ಪರಿಗೆ ನಾನಿದ್ದೀನಿ ಅಂತ ನೋಡು. ಎಲ್ಲಿಂದ? ಮನುಷ್ಯೋತ್ತಮರಿಂದ, ನಮ್ಮ ಗುರುಗಳಿಂದ ಆರಂಭ ಮಾಡಿಕೊಂಡು ಚತುರ್ಮುಖ ಬ್ರಹ್ಮದೇವರ ತನಕ ತಾರತಮ್ಯ ಇದೆ. ಆ ತಾರತಮ್ಯಾನುಸಾರವಾಗಿ ಭಕ್ತಿ ಮಾಡು. ಆ ತಾರತಮ್ಯದ ಕೊನೆ ಲಕ್ಷ್ಮಿ ಇದ್ದಾಳೆ. ಲಕ್ಷ್ಮಿಗೂ ಮಿಗಿಲಾಗಿ ನಾನಿದ್ದೇನೆ. ಭಕ್ತಿ ಹೇಗಿರ್ಬೇಕು ಅಂತಂದ್ರೆ ತಾರತಮ್ಯಾನುಸಾರವಾಗಿರ್ಬೇಕು. ಅದ್ರ ಮೇಲೆ ಹೇಳ್ತಾನೆ, ನನ್ನ ಮಹಿಮೆ ಅಪಾರವಾಗಿದೆ. ಭಕ್ತಿ ಲಕ್ಷಣಗಳು. ಅದಕ್ಕೆ ದೇವಹೂತಿ ಕೇಳ್ತಾಳೆ, ದೇವತೆಗಳ ಮಹಿಮೆ ಅಪಾರವಾಗಿದೆ, ಲಕ್ಷ್ಮೀ ಮಹಿಮೆ ಅಪಾರ, ಎಲ್ಲರದ್ದು ಅಪಾರ, ನಿಂದು ಅಪಾರ. ವ್ಯತ್ಯಾಸ ಏನದಕ್ಕೆ ನೋಡಿ. ಅವಳು ಆಲೋಚನಾ ಕ್ರಮ ಹೇಗಿದೆ ನೋಡಿ. ಅಪಾರವಾದ ಮಹಿಮೆ ಲಕ್ಷ್ಮಿಯದ್ದು ಅಂತೀವಿ ಅಲ್ವಾ? ಗಣಪತಿ ಮಹಿಮೆನೇ ಅಪಾರ ಅಂದ್ಬಿಡ್ತೀವಿ ನಾವು. ಹಾಗಿರ್ಬೇಕಾದ್ರೆ ಎಲ್ಲರದ್ದು ಅಪಾರ, ದೇವರೇ ನಿಂದು ಅಪಾರ ಹೇಗೆ ಅಂದ್ರೆ ದೇವ್ರು ಹೇಳ್ತಾನೆ, ವಿಷ್ಣು ಮಾಹಾತ್ಮ್ಯ ಲೇಷಸ್ಯ, ಭಗವಂತನ ಮಹಿಮೆ ಇದೆ. ಉದಾಹರಣೆಗೆ ಹೇಳಿದ್ದು ಭಗವಂತನ ಮಹಿಮೆ, ಅದರಲ್ಲಿ ಒಂದು ಚಿಕ್ಕ ಪೀಸ್ ತೆಗೀರಿ. ಸುಮ್ನೆ ಭಗವಂತನ ಮಹಿಮೆಯನ್ನ ಒಂದು ಮೈಸೂರು ಪಾಕ್ ಅಂತ ಸುಮ್ನೆ ಅಂದುಕೊಂಡ್ರೆ ಚಿಕ್ಕ ಪೀಸ್ ತೆಗೆದು ಪಕ್ಕಕ್ಕಿಟ್ವಿ. ಅದರಲ್ಲಿ ಆ ಚಿಕ್ಕ ಪೀಸ್ನ ತೆಗೆದುವಲ್ಲ, ಅದನ್ನ 1 ಕೋಟಿ ಭಾಗವನ್ನ ಕಟ್ ಮಾಡಿದ್ವಿ. ವಿಭಕ್ತಸ್ಯ ಚ ಕೋಟಿದ. ಆ ಕೋಟಿ ಭಾಗ ಮಾಡಿದಾಗ ಇನ್ನೊಂದು ಚಿಕ್ಕ ಪಾರ್ಟಿಕಲ್ ಉಳಿತಲ್ಲ, ಅದನ್ನ ಅನಂತ ಭಾಗ ಮಾಡಿದ್ವಿ. ಪುನಶ್ಚಾಪಿ ಹ್ಯನಂತದ. ಆ ಅನಂತ ಭಾಗ ಮಾಡಿದಾಗ ಇನ್ನೊಂದು ಭಾಗ ಉಳಿತಲ್ಲ, ಅದನ್ನ ಮತ್ತೆ ಅನಂತ ಭಾಗ ಮಾಡಿದ್ವಿ. ಆ ಅನಂತ ಭಾಗ ಮಾಡಿದಾಗ ಉಳಿದ ಒಂದು ಭಾಗದ ಒಂದು ಲೇಷವು ಲಕ್ಷ್ಮಿ, ವಾಯು, ಗರುಡ, ಶೇಷ, ರುದ್ರಾದಿಗಳ ಮಹಿಮೆಗೆ ಸಮಾನ. ನೋಡಿ ಭಗವಂತನ ಮಹಿಮೆ ಎಷ್ಟು ದೊಡ್ಡದಾಗಿದೆ ನೋಡಿ. ಬ್ರಹ್ಮದೇವರಿಗೂ ಭಗವಂತನಿಗೂ ವ್ಯತ್ಯಾಸ ಎಷ್ಟು ಅಂತ ಹೇಳುವಾಗ ಆಚಾರ್ಯರು ಗೀತಾ ಭಾಷಣದಲ್ಲಿ ಹೇಳ್ತಾರೆ, ಯದಂತರಂ ಪ್ರಳಯಜ ವಾರಿ ವಿಪುರುಷೋಹೋ. ಒಂದು ಹನಿ ನೀರು ತೀರ್ಥ ತಗೊಳ್ಬೇಕಾದ್ರೆ ಹನಿ ನೀರು ಬೀಳತ್ತಲ್ಲ, ಹನಿ ನೀರಿಗೂ ಪ್ರಳಯದ ನೀರಿಗೆ ಎಷ್ಟು ವ್ಯತ್ಯಾಸ ಇದೆ, ಅಷ್ಟು ವ್ಯತ್ಯಾಸ ಬ್ರಹ್ಮದೇವರಿಗೂ ಭಗವಂತನಿಗೂ. ಅದ್ರ ಮೇಲೆ ನಾವು ಪ್ರಶ್ನೆ ಮಾಡ್ತೀವಿ, ಅಲ್ರಿ ವ್ಯತ್ಯಾಸ ಹೇಳಲಿಕ್ಕೆ ಆಯ್ತಲ್ಲ, ಹನಿ ನೀರು ಪ್ರಳಯದ ನೀರು ವ್ಯತ್ಯಾಸ, ಅದಕ್ಕಂದ್ರು ನಿಮ್ ಬುದ್ಧಿ ಹೋಗ್ಲಿ ಉದಾಹರಣೆ ಕೊಟ್ಟಿದ್ದಷ್ಟೇ, ಉದಾಹರಣೆನೇ ತಗೊಳ್ಬೇಡಿ ಅಂತ. ಅಂದ್ರೆ ಭಗವಂತನ ಮಹಾತ್ಮ್ಯ ಅಷ್ಟು ಅನಂತವಾದದ್ದು. ನನ್ನನ್ನ ಅನಂತ ಮಹಿಮಾ ಅಂತ ಉಪಾಸನೆ ಮಾಡಮ್ಮ ಅಂತ ತಿಳಿಸಿಕೊಟ್ಟ. ಆದ್ದರಿಂದ ಕೊನೆಗೆ ಹೇಳುವಾಗ ಅಂತಾನೆ, ಸಂಕಲ್ಪವನ್ನ ಮಾಡಬೇಕಾದ್ರೆ ನಾನು ಆತ್ಮಾಂತರ್ಯಾಮಿ ಅಂತ ಚಿಂತನೆ ಮಾಡುವಂತ. ನಾನು ಯಾರಂತರ್ಯಾಮಿ ಆಗಿದ್ದೇನೆ? ಆತ್ಮನ ಅಂತರ್ಯ. ಇನ್ನು ಆತ್ಮನ ಅಂತರ್ಯ ಯಾವ ಆತ್ಮ? ಅದಕ್ಕೆ ಆಚಾರ್ಯ ಭಾಷ್ಯ ಆತ್ಮ ಮುಖ್ಯವಾಯು ಅಂತ. ಆತ್ಮ ಅಂದ್ರೆ ಮುಖ್ಯ ಪ್ರಾಣದೇವರು, ನಾನು ಮುಖ್ಯ ಪ್ರಾಣಾಂತರ್ಯಾಮಿ ಆಗಿದ್ದೇನೆ ಅಂತ ಅನುಸಂಧಾನ ಮಾಡಿ ಭಕ್ತಿ ಮಾಡು. ಇದು ನಿನ್ನನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ಆ ಭಕ್ತಿ ಯೋಗವನ್ನ ತಿಳಿಸಿಕೊಟ್ಟ. ಅದ್ರ ಮೇಲೆ ಇನ್ನೇನು ಬೇಕು ನಿನಗೆ ಅಂತ ಕೇಳಿದ್ದಕ್ಕೆ ಪ್ರಕೃತಿ ಪುರುಷರ ಬಗ್ಗೆ ಹೇಳಬೇಕು. ಪ್ರಕೃತಿ ಪುರುಷ ಅಂದ್ರೆ ಯಾರು? ಪ್ರಕೃತಿ ಅಂದ್ರೆ ಮಹಾಲಕ್ಷ್ಮಿ, ಪುರುಷ ನಾರಾಯಣ. ಮತ್ತೆ ಪ್ರಕೃತಿ ಅಂದ್ರೆ ಜಡ, ಪುರುಷ ಅಂದ್ರೆ ಜೀವ. ಎರಡರ ಬಗ್ಗೆ ಬರುತ್ತೆ. ಅದನ್ನೇ ಸಾಂಖ್ಯ ಶಾಸ್ತ್ರ ಅಂತ ಕರೆದ್ರು. ಕಪಿಲ ಹೇಳಿದ ಶಾಸ್ತ್ರ, ಅವರ ಅಮ್ಮಂಗೆ ಉಪದೇಶ ಮಾಡಿದ ಶಾಸ್ತ್ರ ಕಪಿಲ. ಯಾವ ಶಾಸ್ತ್ರ ಅದು? ಸಾಂಖ್ಯ. ಸಾಂಖ್ಯ ಅಂದ್ರೆ ಏನು? ಆ ಸಾಂಖ್ಯರಲ್ಲಿ ದೇವರಿಲ್ಲ ಅನ್ನಬಹುದು ಒಂದು ಸಾಂಖ್ಯ ಶಾಸ್ತ್ರ ಇದೆ. ಕಪಿಲ ಸಾಂಖ್ಯ ಶಾಸ್ತ್ರ ಹೇಳಿದ್ದಲ್ಲ. ಸಾಂಖ್ಯ ಅಂತಂದ್ರೆ ದೇವರ ಜ್ಞಾನ ಏನಿದೆ ಅದನ್ನು ಸಾಂಖ್ಯ ಅಂತ ಕರೀತಾರೆ. ದೇವರ ಬುದ್ಧಿ, ದೇವರ ನಾಲೆಡ್ಜ್ ಅದು ಸಾಂಖ್ಯ. ಯಾವುದು ನಮ್ಮನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಸಾಂಖ್ಯ.
ಆ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದವನು ಯಾರು? ಕಪಿಲ ದೇವರು. ಅದು ವೈದಿಕ ಸಾಂಖ್ಯ. ಇನ್ನೊಂದು ಸಾಂಖ್ಯ ಇದೆ, ಅದ್ರಲ್ಲಿ ದೇವರಿಲ್ಲ, ಧರ್ಮ ಇಲ್ಲ, ಏನಿಲ್ಲ. ಅದನ್ನು ನಿರಾಕರಣೆ ಮಾಡಿದ್ದಾರೆ ವೇದವ್ಯಾಸರು ಬ್ರಹ್ಮಸೂತ್ರಗಳಲ್ಲಿ. ಅದೇ 24 ತತ್ವ. ನಾರಾಯಣ ಇದ್ದಾನೆ, ಪ್ರಕೃತಿ ಲಕ್ಷ್ಮಿ ಇದ್ದಾಳೆ. ಆ ಲಕ್ಷ್ಮಿಯನ್ನ ಇಟ್ಟುಕೊಂಡು ದೇವರೇನ್ ಮಾಡ್ತಾನೆ? ಮಹತ್ತತ್ವವನ್ನ ಸೃಷ್ಟಿ ಮಾಡ್ತಾನೆ. ಆದ್ರಿಂದ 24 ತತ್ವಗಳಲ್ಲಿ ಮಹತ್ತತ್ವ ಅನ್ನೋದು ಬಂದಿಲ್ಲ. ಆ ಮಹತ್ತತ್ವವನ್ನ ಇಟ್ಟುಕೊಂಡು ಮಹತ್ತತ್ವ ದ್ವಿಕುರ್ವಾಣ, ದೇವರು ಪುರುಷ, ಪ್ರಕೃತಿ ಲಕ್ಷ್ಮಿ, ಚೇತನ ಲಕ್ಷ್ಮಿ ಅಂತ ಇಟ್ಟುಕೊಂಡ್ರೆ ಅಚೇತನವಾದ ಜಡ ಪ್ರಕೃತಿ. ಜಡ ಪ್ರಕೃತಿಯನ್ನ ನಿಮಿತ್ತವನ್ನಾಗಿ ಉಪಾದಾನ ಮಾಡ್ಕೊಂಡು ದೇವರೇನ್ ಮಾಡ್ದ? ಮಹತ್ತತ್ವ ಸೃಷ್ಟಿ ಮಾಡ್ದ. ಮಹತ್ತತ್ವ ಅಂದ್ರೆ ಯಾರು? ಆ ಮಹತ್ತತ್ವವನ್ನ ಮತ್ತೆ ಪಡೆದಾಗ ಅಲ್ಲಿಂದ ಬಂದಿದ್ ಯಾವುದು? ಅಹಂಕಾರ ತತ್ವ. ಆ ಅಹಂಕಾರ ತತ್ವ 3 ಥರ ಆಯ್ತು. ಯಾವ್ಯಾವುದು? ವೈಕಾರಿಕ, ತೈಜಸ, ತಾಮಸ. ತಾಮಸ ಅಹಂಕಾರದಿಂದ ಏನು? ವೈಕಾರಿಕದಿಂದ ಏನು? ತೈಜಸಗಳಿಂದ ಏನು? ವೈಕಾರಿಕರು ದೇವತೆಗಳು, ತೈಜಸಗಳಿಂದ ಇಂದ್ರಿಯಗಳು, ತಾಮಸಗಳಿಂದ ಪಂಚಭೂತಾದಿಗಳು. ಅಲ್ಲಿಂದ ಅದರಿಂದ ಬಂತು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿಂದ ನಾರಾಯಣ, ಲಕ್ಷ್ಮೀ, ಬ್ರಹ್ಮದೇವರು, ರುದ್ರದೇವರು, ಅಲ್ಲಿಂದ ಎಲ್ಲ ಪ್ರಪಂಚ. ಆದ್ದರಿಂದಲೇ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, 10 ಇಂದ್ರಿಯ ಆಯ್ತು. ಅದಾದ್ಮೇಲೆ ಪಂಚಭೂತಗಳು 15 ಆಯ್ತು. ಅದರ ತನ್ಮಾತ್ರೆಗಳು 5 ಆಯ್ತು, 20 ಆಯ್ತು. ಮನಸ್ಸು, ಅಹಂಕಾರ, ಚಿತ್ತ 4 ಆಯ್ತು. 24 ತತ್ವಗಳು. ಆ 24 ತತ್ವಗಳಿಂದಲೇ ಜಗತ್ತು ಸೃಷ್ಟಿಯಾಗತ್ತೆ, ದೇಹವು ಸೃಷ್ಟಿಯಾಗುತ್ತೆ. ಇದನ್ನ ಪಾಠ ಮಾಡೋದೇ ಸಾಂಖ್ಯ ತತ್ವ. ಇದರ ಒಳಗೆ 25ನೇ ಒಳಗೆ ಮಹಾಲಕ್ಷ್ಮಿ ಇದ್ದಾಳೆ. ಅವಳಿಗೆ ಪೂರ್ವ ಪ್ರಜ್ಞಾ ಅಂತ ಕರೀತಾರೆ. ಅಂದ್ರೆ ನಮ್ಮ ಜೀವ ಯೋಗ್ಯತೆ, ನಮ್ಮ ಜೀವ ಯೋಗ್ಯತೆಗೆ ಪೂರ್ವ ಪ್ರಜ್ಞಾ. ಅದರ ಅಭಿಮಾನಿನಿ ಮಹಾಲಕ್ಷ್ಮಿ 25ನೇವಳು. 26ನೇವನು ಯಾರು? ಪುರುಷ ದೇವರು. ಶರೀರ ಇದೆ ಅಲ್ಲ, ಈ 3ನೇ ಸ್ಕಂದವನ್ನ ಸಾರಾಂಶ ಮಾಡಿ ಹೇಳೋದೇ ಕಷ್ಟ. ವಿಸ್ತಾರ ಪಾಠ ಮಾಡ್ಬೋದು, ಸಾರಾಂಶ ಮಾಡೋದು ಕಷ್ಟ. ಎಷ್ಟು ಸಾರಾಂಶ ಮಾಡಕ್ಕಾಗುತ್ತೋ ಮಾಡ್ತೀನಿ ನಾನು ಅದನ್ನ. ಬಹಳ ಕಷ್ಟ ಇದೆ. ಇದು ಕಷ್ಟ, 3 ಕಷ್ಟ, 11 ಕಷ್ಟ. ಕಷ್ಟ ಅಂತ ಕೂತ್ರೆ ಪ್ರಯೋಜನ ಇಲ್ಲ. ಕೇಳೋದು ಯಾವಾಗ? ಎಲ್ಲ ಕಷ್ಟ 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 ಅಂತ ಬಿಟ್ಟರೆ ಕೇಳೋದು ಯಾವಾಗ? 24 ಇಟ್ಕೊಂಡು ದೇವ್ರು ಏನ್ ಮಾಡಿದಾರೆ ನಮ್ಗೆ? ನಮ್ಮನ್ನ 16ರಿಂದ ಕಟ್ಟ ಹಾಕ್ಬಿಟ್ಟಿದ್ದಾರೆ. ಅದೊಂದು ಸಂಖ್ಯೆ. 16 ಯಾವುದು ಅಂದ್ರೆ ಷೋಡಶ ಕಲೆಗಳು. ಷೋಡಶ ಕಲೆಗಳು ಅಂದ್ರೆ ಯಾವುದು ಗೊತ್ತಾ? ಪ್ರಾಣ, ಶ್ರದ್ಧಾ, ಖಂ, ವಾಯು, ಜ್ಯೋತಿ, ಆಪ, ಪೃಥಿವಿ, ಇಂದ್ರಿಯ, ಮನ, ಅನ್ನ, ವೀರ್ಯ, ತಪಸ್ಸು, ಕರ್ಮ. 14 ಆಯ್ತು. ಲೋಕ, ನಾಮ 16 ಕಲೆಗಳು. ಪ್ರಾಣ ಮುಖ್ಯ ಪ್ರಾಣದೇವರು, ಶ್ರದ್ಧಾ ಭಾರತಿ, ಖಂ ಪಂಚಭೂತ, ಖಂ ವಾಯು, ಜ್ಯೋತಿ, ಆಪ, ಪೃಥಿವಿ ಪಂಚಭೂತಗಳು, ಇಂದ್ರಿಯ, ಮನಸ್ಸು, ಅನ್ನ, ವೀರ್ಯ, ಸಾಮರ್ಥ್ಯ, ಅದರಿಂದ ತಪಸ್ಸು, ಮಂತ್ರ, ಅಲ್ಲಿಂದ ಲೋಕ. ಲೋಕದಲ್ಲಿ ನಾವು ಮಾಡುವಂತ ಕೆಲಸ, ಕೆಲಸದಿಂದ ಏನ್ ಬರುತ್ತೆ ನಮ್ಗೆ? ನಾಮ. ನಾವು ಜೀವನದಲ್ಲಿ ಅಪೇಕ್ಷೆ ಪಡೋದು ಯಾವುದನ್ನ? ನೇಮ್. ಆ ನೇಮ್ಗೆ ಒಂದು ಸೇಮ್. ಎರಡೇ ಪ್ರಧಾನವಾಗಿ ಬೇಕಾದ ನಮ್ಗೆ. ಈ 16 ಬೇಲಿಗಳಲ್ಲಿ ನಾಮದಿಂದ ಆರಂಭ. ನಾಮಾಭಿಮಾನಿನಿಯ ಆದವಳು ಯಾರು? ಉಷಾದೇವಿ. ಅಲ್ಲಿಂದ ಒಂದೊಂದೇ ಬೇಲಿಯನ್ನ ಕಟ್ ಮಾಡ್ತಾ ನಮಗೇನು ಅಂತಂದ್ರೆ, ನಮ್ಮ ಹೆಸರು ಯಾರೋ ಹಿಡಿದು ಕರೆದ್ರು ಅಂತಂದ್ರೆ ಕಿವಿ ನೆಟ್ಗಾಗಿ ಬೈತಾರ, ಹೊಗಳ್ತಾರ. ಬೈದ್ರೆ ಅವ್ರ ಸಹವಾಸಕ್ಕೆ ನಾಳೆ ನಾವು ಹೋಗೋದ್ ಬೇಡ. ನೋಡಿ, ನಮ್ಗೆ ಬೇಲಿ ಮಾಡಿಬಿಡತ್ತೆ. ನಮ್ ಕಂಡ್ರೆ ಆಗಲ್ಲ, ಅವ್ರಿಗೆ ಬೈತಾ ಇರ್ತಾರೆ, ಅವ್ರು ಹೋಗೋದೇ ಬೇಡ. ಬಂಧನ. ಯಾರಾದ್ರೂ ಹೊಗಳು ಬಿಟ್ರೆ ಹೋಗೋಣ ಅಲ್ಲಿಗೆ. ನಾವು ಮಾಡಿದ್ದೆಲ್ಲ ಒಳ್ಳೇದು ಅಂದ್ಬಿಟ್ರೆ ಅಲ್ಲಿ ಹೋಗೋಣ. ತಪ್ಪು ಹುಡುಕಿದ್ರೆ ಅಲ್ಲಿಂದ ನಮ್ಮ ಹೆಸರು ಹಿಡಿದ್ರೆ ಸನ್ಮಾನ ಮಾಡ್ತಾರ, ಕಟ್ ಮಾಡ್ಬೇಕು ಅದನ್ನ. ಅಭಿಮಾನ ತ್ಯಾಗ ಅಂದ್ರೆ ಅದೇ. ನನ್ನ ಹೆಸರ ಮೇಲೆ ನಂದೇ ಹೆಸರಲ್ಲ ಅದು, ನಾನು ಅಂತ ಅಂದ್ಕೊಂಡಾಗಿದೆ. ಅಲ್ಲಿ ನಾಮದಿಂದ ಬೇಲಿ ಕಟ್ ಮಾಡ್ತಾ ನಾಮ, ಲೋಕ, ಮಂತ್ರ, ತಪಸ್ಸು, ವೀರ್ಯ,
ಇಂದ್ರಿಯ, ಮನಸ್ಸು, ಪಂಚಭೂತಗಳು ಎಲ್ಲ ಬೇಲಿಯನ್ನ ಕಟ್ ಮಾಡ್ತಾ ಕೊನೆಗೆ ತತ್ವಜ್ಞಾನ ಬರುತ್ತೆ ಭಾರತೀ ದೇವಿ. ಆ ಭಾರತೀ ದೇವಿಯ ಮೂಲಕ ಪ್ರಾಣದೇವರ ಜೀವೋತ್ತಮತ್ವ ಜ್ಞಾನ, ಆತ್ಮಾಪರೋಕ್ಷ, ಬಿಂಬಾಪರೋಕ್ಷ, ಆಗ ಲಿಂಗದೇಹ. ಈ ಬಟ್ಟೆ ಸುಡ್ತಾರೆ ಚಿತ್ರ ಯಾವ್ದು ದಿವಸ ಮತ್ತೆ ಹುಣ್ಣಿಮೆ ದಿನ ಸುಡ್ತಾರಲ್ಲ, ಯಾವ ಹುಣ್ಣಿಮೆ ಅದು? ಕಾರ್ತೀಕದಲ್ಲಿ ದೇವರ ಕೃತಿಕೋತ್ಸವ. ಬಟ್ಟೆ ಸುಡ್ತಾರಲ್ಲ, ಬಟ್ಟೆ ಸುಟ್ಟಾಗ ಸುಟ್ಟ ಬಟ್ಟೆ ಪಂಚೆ ಇದ್ದಾಗಿರುತ್ತೆ, ಉಟ್ಕೊಳಕ್ಕಾಗಲ್ಲ ಅದನ್ನ, ನೋಡ್ಲಿಕ್ ಮಾತ್ರ ಪಂಚೆ, ಅದರ ವ್ಯಾಪಾರ ಇಲ್ಲ. ಲಿಂಗ ದೇಹ ಹಾಗಾಗ್ಬಿಡುತ್ತೆ, ನೋಡ್ಲಿಕ್ ಮಾತ್ರ ಇದೆ, ಅದರ ವ್ಯಾಪಾರ ಇಲ್ಲ. ದಗ್ಧ ಪಟಾಯಮಾನ ಅಂತ ಕರೀತಾರ ಅದನ್ನ, ಆಯ್ತಾ? ಹಾಗಾಗ್ಬೇಕು. ಉಬ್ಬಿ 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 ಉಬ್ಬೋಗ್ಬಿಡುತ್ತೆ. ಜಾಸ್ತಿ ಉಬ್ಬುತು ಅಂತಂದ್ರೆ ಅರ್ಥ ಏನು? ಪಡೆಯುತ್ತೆ ಅಂದ್ರೆ ಒಂದೊಂದೇ ಬೇಲಿಗಳನ್ನ ಕಟ್ ಮಾಡ್ತಾ ಲಿಂಗ ದೇಹವನ್ನ ಉಬ್ಬಿಸ್ಕೊಂಡ್ಬಿಡ್ಬೇಕು. ಅಂದ್ರೆ ಹಾವು ಪೊರೆ ಬಿಡುತ್ತಲ್ಲ ಹಾಗೆ ಜೀವ ಜ್ಞಾನ ಪಡಿತಾ ಒಂದೊಂದನ್ನೇ ತ್ಯಾಗ ಮಾಡ್ತಾ ಬರ್ತಾನೆ. ತ್ಯಾಗ ಮಾಡ್ತಾ ಕೊನೆಗೆ ತ್ಯಾಗ ಮಾಡೋದು ಯಾವುದನ್ನ? ಅವನು ಲಿಂಗದೇಹವನ್ನು. ಲಿಂಗದೇಹ ಉಬ್ಬಿ ಬಿಟ್ಟಿರುತ್ತೆ. ಇನ್ನೇನು ಗಿರಿಜಾ ನದಿಯಲ್ಲಿ ಸ್ನಾನ ಮಾಡಿದ್ವಿ ಎಂದಾಗ ಹಾವು ಪೊರೆ ಬಿಟ್ಟ ಹಾಗೆ ಲಿಂಗದೇಹ ಚೆಲ್ತಾ ಹೊರಟೋಗುತ್ತಲ್ಲಿ. ಜೀವ ಶುದ್ಧ ಜ್ಞಾನಾನಂದಮಯನಾಗ್ತಾನೆ. ದೇವರನ್ನು ಆ ಕಡೆ ಕರ್ಕೊಂಡು ಹೋಗಿ ಮೋಕ್ಷಕ್ಕೆ ಇಟ್ಬಿಡ್ತಾನೆ. ಇದು 24:16 ಅದರ ತತ್ವ. ಅದನ್ನೇ ಕಪಿಲ ತಾಯಿಗೆ ಪಾಠ ಮಾಡಿದ್ದು ಸಾಂಖ್ಯ. ಶುದ್ಧಾತ್ಮ ತತ್ವ ವಿಜ್ಞಾನಂ ಸಾಂಖ್ಯಮಿತ್ಯ ವಿಧೀಯತೆ. ಆದ್ರಿಂದ ಭಗವಂತ ಎಲ್ಲಿದ್ದಾನೆ ಅಂತ ಯಾರು ಕೇಳೋ ಹಾಗೆ ಇಲ್ಲ. ಹೊರಗೆಲ್ಲ ಹುಡ್ಕೋದಲ್ಲ ದೇವರನ್ನ, ಒಳಗೆ. ಇದನ್ನೇ ಪ್ರಹ್ಲಾದ ರಾಜ ಸಿಂಪ್ಲಿಫೈ ಮಾಡಿ ಭಾಗವತ ಧರ್ಮ ಅಂತ ಇಷ್ಟು ಗಟ್ಟಿಯಾಗಿ ಪ್ರಹ್ಲಾದ ಹೇಳಲಿಲ್ಲ. ಇನ್ನು ಮುಂದೆ ಬರೋದೆಲ್ಲ ಸಿಂಪಲ್ ಆಗಿ ಹೇಳುವಂಥದ್ದು. ಆದ್ದರಿಂದ ಇದನ್ನ ತಾಯಿ ಉಪದೇಶ ಮಾಡಾದ್ಮೇಲೆ ತಾತ್ಪರ್ಯ ಏನಾಯ್ತು? ಇವಾಗ ನನ್ನನ್ನ ಒಳಗೆ ನೋಡ್ಬೇಕು ಅಂತ ಗೊತ್ತಾಯ್ತು. ಒಳಗ್ ನೋಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಷ್ಟಾಂಗ ಯೋಗಗಳನ್ನ ಮಾಡಬೇಕು. ಆ ಅಷ್ಟಾಂಗ ಯೋಗದಲ್ಲಿ 25 ಯೋಗ ಇದೆ. ಕುಂಡಲಿನಿ ಯೋಗ ನಮ್ಗೊಂದು 50,000 ರೂಪಾಯಿ ನಮಗ್ ಕಟ್ಟಿಬಿಡಿ, 48 ದಿನಕ್ಕೆ ನಿಮಗೆ ಕುಂಡಲಿನಿ ಜಾಗೃತಿ ಮಾಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಏನ್ ಜಾಗೃತಿ ಮಾಡೋದು ಕುಂಡಲಿನಿ? ಅಪರೋಕ್ಷ ಜ್ಞಾನಿಗಳೇ ಮಹಾಪ್ರಯತ್ನ ಪಡ್ತಾರೆ. ಕುಂಡಲಿನಿ ಅಂತಂದ್ರೆ ಸಗಲ ಈ ತರ ಹೆಡೆ ಬಿಚ್ಚಿದ ಸರ್ಪ ಹೆಡೆಯನ್ನ ಮುಚ್ಚಿಕೊಂಡು ಮಲಗುವಂಥದ್ದು ಭಾಗದಲ್ಲಿ ಇರುತ್ತೆ ಕುಂಡಲಿನಿ ಶಕ್ತಿ. ಮೂಲಾಧಾರ ಚಕ್ರ ಅದು ಮೇಲೆ ಏಳ್ಬೇಕು. ಮೇಲೆ ಎದ್ದು ನಮ್ಮ ಹಿಂದೆ ಟೀಕಾರಾಯರೆಲ್ಲ ಚಿತ್ರ ತೋರಿಸುವಾಗ ಸರ್ಪದ ಮುಂದೆ ಕೂತಂಗಿರುತ್ತೆ. ಕುಂಡಲಿನಿ ಜಾಗೃತಿ ಆಗಿರುವಂತ ಸೂಚಕ ಅದೆಲ್ಲ. 6 ಚಕ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹತ, ಮಣಿಪುರ, ಆಜ್ಞ, ಸಹಸ್ರಾರ. 6 ಚಕ್ರಗಳು. ಒಂದೊಂದು ಚಕ್ರಗಳು ಒಂದೊಂದು ಬಣ್ಣ, ಇಂತಿಂತ ದಳದ ಕಮಲಗಳು. ಅದರಲ್ಲಿ ಇಂಥ ಬಣ್ಣದ ವಾಯುದೇವರು, ಅವರೊಳಗೆ ಇಂಥ ಬಣ್ಣದ ಭಗವಂತ. ಎಲ್ಲ ರಹಸ್ಯವಾದ ಉಪಾಸನೆಗಳು. ಇದನ್ನೆಲ್ಲ ಹೊರ ಹೇಳೋ ಹಾಗಿಲ್ಲ, ಇಷ್ಟು ಮಾತ್ರ ಹೇಳ್ತೀನಿ ಅಷ್ಟೇ. ನಾನು ಯೋಗದ ಉಪಾಸನೆ ಅದನ್ನ ಜಾಗೃತ ಮಾಡಿಕೊಂಡು ಹಾವನ್ನ ಅಗಲ ಹೆಡೆ ಬಿಚ್ಚಿದ ಹಾವು ಮಾಡ್ಕೊಳ್ಬೇಕು ನಾವು. ಹಾಗೆ ಯೋಗಿ ಆದಾಗ ಯೋಗ ಸಿದ್ಧಿ ಬರುತ್ತೆ. ಅಣಿಮ, ಮಹಿಮಾ, ಗರಿಮಾ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಅಂತ ಅಷ್ಟ ಸಿದ್ಧಿಗಳು. 11ನೇ ಸ್ಕಂದದಲ್ಲಿ ಕೃಷ್ಣ 18 ಸಿದ್ಧಿ ಬಗ್ಗೆ ಮಾತಾಡ್ತಾನೆ. 8 ಕಡಿಮೆ ಅಂತಾನೆ. ಲೈಟ್ ಆಗ್ಬಿಡ್ತಾರೆ ಅನ್ಕೊಳ್ತಿದ್ದಾಗ ಲೈಟ್ ಆಗೋದ್ರು. ಸೊಳ್ಳೆ ಮೇಲೆ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾರೆ, ಆ ಸಾಮರ್ಥ್ಯ ಬರುತ್ತೆ. ಭಾರ ಎತ್ತಲಿಕ್ಕೆ ಆಗೋದಿಲ್ಲ, ಆ ಭಾರ ಆಗ್ಬಿಡ್ತಾರೆ. ತುಂಬಾ ಹೈಟ್ ಆಗ್ತಾರೆ, ತುಂಬಾ ಚಿಕ್ಕವರಾಗ್ತಾರೆ. ಅಪರೋಕ್ಷ ಜ್ಞಾನ ಬಂತು ಅಂದ್ರೆ ಹಾಗೆ. ಅದು ಯೋಗ. ಆ ಯೋಗದಲ್ಲಿ ಸಾತ್ವಿಕ ಯೋಗ, ರಾಜಸ ಯೋಗ, ತಾಮಸ ಯೋಗ ಅಂತ 3. ಸಾತ್ವಿಕ ಯೋಗದಲ್ಲೂ 2 ಭಾಗ, ಸಬೀಜ, ನಿರ್ಬೀಜ ಅಂತ 2 ಭಾಗ. ಅದರಲ್ಲಿ ನಾವು ಫಾಲೋ ಮಾಡಬೇಕಾದ ಯೋಗ ಯಾವುದು ಅಂದ್ರೆ ಸಬೀಜ ಯೋಗ. ಅದು ವೈಷ್ಣವ ಯೋಗ. ಯೋಗಸ್ಯ ಲಕ್ಷಣಂ ವಕ್ಷ್ಯೇ ಸಬೀಜಸ್ಯ ನೃಪಾತ್ಮಜೇ ಬರುತ್ತೆ. ಕಪಿಲ ಅಂತಾನೆ, ಅಮ್ಮ ನಾನ್ ನಿನಗೆ ನನ್ನನ್ನು ಒಳಗ್ ನೋಡ್ಬೇಕು ಅಂದಲ್ಲ, ಒಳಗೆ ನೋಡಲಿಕ್ಕೆ ಯೋಗ್ಯವಾದ ಯೋಗವನ್ನು ಹೇಳ್ತೇನೆ, ಅದು ಸಬೀಜ ಯೋಗ. ನಿರ್ಬೀಜ ಯಾಕಿಲ್ಲ ಅಂತಂದ್ರೆ ದೇವರು ಜಗತ್ತಿಗೆ ಬೀಜ ಇದ್ದಾಗೆ. ಆದ್ದರಿಂದ ನನ್ನನ್ನ ತಿಳಿಸಿಕೊಡುವಂತಹ ಯೋಗ ಸಬೀಜ ಯೋಗ. ರುದ್ರಾದಿ ದೇವತೆಗಳನ್ನು ಉಪಾಸನೆ ಮಾಡುವ ಯೋಗ ಯಾವುದದು? ನಿರ್ಬೀಜ ಯೋಗ. ಮೊದಲಿಗೆ ಏನ್ ಮಾಡ್ಬೇಕು? 8 ಇರ್ಬೇಕು. ಯಮ
ಯಮ ಅಂದ್ರೇನು? ಸೆಲ್ಫ್ ಕಂಟ್ರೋಲ್. ನಾನ್ ಇದನ್ ತಿನ್ನೋದಿಲ್ಲ, ಇದನ್ ಕುಡಿಯೋದಿಲ್ಲ, ಅಲ್ಲಲ್ಲಿ ವಿಹಾರ, ಅದು ಯಮ. ಅದಾದ್ಮೇಲೆ ನಿಯಮ, ಇಷ್ಟು ಗಂಟೆ ಹೇಳೋದು, ಟೈಮ್ ಟೇಬಲ್. ದಾನ ಕೊಡೋದು, ದಾನ ತಗೊಳ್ಳದೆ ಬೇಕಾದಷ್ಟು ಓದೋದು, ಬರೆಯೋದೆಲ್ಲ ಇದೆ ನಿಯಮ. ಅದಾದ್ಮೇಲೆ ಮತ್ತೆ ಮೂರನೇದು ಯಾವುದು ಅವನಂತಾನೆ ಆಸನ. ನಾವು ಚೆನ್ನಾಗಿದ್ದೀವಿ, ಸಾಧನೆ ಮಾಡ್ತಾ ಇದ್ದೀವಿ ಅಂತ ಗೊತ್ತಾಗೋದು ಹೆಂಗೆ ಅಂದ್ರೆ ನಾವೇನ್ ಕೂತಿದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೆಟ್ಟಿಗೆ 1-1.5 ಗಂಟೆ ಒಂದು ಆಸನದಲ್ಲಿ ಕೂತಿದ್ದಾನೆ ಅಂದ್ರೆ ಸಾಧನೆಗೆ ಬರ್ತಾ ನೀವು ಅಂದ್ರೆ ಆರೋಗ್ಯವಂತ ಮನುಷ್ಯ. ಮಂಡಿ ನೋವಿದೆ, ಸೊಂಟ ನೋವಿದೆ, ಬೆನ್ನು ನೋವಿದೆ, ಮಲ್ಕೊಂಡ್ ಕೇಳಯ್ಯ ಅಂತಾರೆ ದೊಡ್ಡವರು. ಎಲ್ಲ ಗಟ್ಟಿ ಇದ್ದಾಗ ಕರೆಕ್ಟ್ ಆಗಿ ಕೂಡ್ಲಿಕ್ಕೆ ಪ್ರಯತ್ನ. ಆಸನ ಆಸನ ಅಂದ್ರೆ ನಾವು ಕೂತ್ಕೊಂತೀವಲ್ಲ ಆರಾಮಾಗಿ, ಇದು ಸುಖಾಸನ. ಇದು ಯಾವ ಆಸನನೂ ಅಲ್ಲ. ಇದು ಪದ್ಮ ಇದೆ, ವೀರ ಇದೆ, ಸ್ವಸ್ತಿಕ ಇದೆ, ಆಸನಗಳು. ಅದಾದ್ಮೇಲೆ 4ನೇದು ಯಾವುದು? ಪ್ರಾಣಾಯಾಮ. ಕೂತ್ಕೊಳ್ಳಕ್ಕೆ ತ್ರಾಣ ಇರ್ಬೇಕಲ್ಲ. ಆ ತ್ರಾಣ ಸಿಗೋದು ಎಲ್ಲಿಂದ ಅಂದ್ರೆ ನಮ್ಮ ಶ್ವಾಸದ ಮೇಲೆ ನಮಗ್ ಕಂಟ್ರೋಲ್ ಇದ್ದಾಗ. ನಮ್ಮ ಉಸಿರಾಟದ ಮೇಲೆ ನಮಗ್ ಕಂಟ್ರೋಲ್ ಬರೋದು ಹೆಂಗೆ? ಪ್ರಾಣಾಯಾಮ ಮಾಡೋದು. ಕರೆಕ್ಟ್ ಆಗಿ ಗಾಳಿನ ಹೊರಗೆ ಹಾಕ್ಬೇಕು, ಕರೆಕ್ಟ್ ಆಗಿ ಗಾಳಿ ಒಳಗೆ ಎಳ್ಕೊಳ್ಬೇಕು, ಕುಂಭಕದಲ್ಲಿ ಕೂಡಬೇಕು. ನಾವು ಕುಂಭಕದಲ್ಲಿ ಎಷ್ಟೊತ್ತಿರ್ತೀವೋ ಅಷ್ಟೊತ್ತು ನಮ್ಮ ಆಯುಷ್ ಜಾಸ್ತಿ ಆಯ್ತು. ಯಾಕೆ ಅಂತಂದ್ರೆ ಮನುಷ್ಯ ಒಟ್ಟು ದಿನಕ್ಕೆ ಉಸಿರಾಡೋದು ಎಷ್ಟು? ಉಸಿರಾಟ 21,600. ಅದನ್ನ ನೀವು ಒಂದ್ ದಿನಕ್ಕೆ 15,000 ಉಸಿರಾಟಕ್ಕೆ ತಂದುಬಿಟ್ರೆ ಇನ್ನೂ 6,500 ಉಸಿರಾಟ ಉಳೀತು. ನಾಳೆ ಕೌಂಟ್ ಆಯ್ತು. ನಾಳೆಗೆ ಮತ್ತೆ 15,000 ಇಳಿಸಿದ್ರೆ ಉಸಿರಾಟನ 11,000 ಆಯ್ತು, 12,000 ಆಯ್ತು. ಅಲ್ಲಿಗೆ ಅರ್ಧ ದಿನ ಆಯುಷ್ ಜಾಸ್ತಿ ಆಯ್ತು. ಅದಕ್ಕೆ ಜ್ಞಾನಿಗಳು 100 ವರ್ಷ ಬದುಕೋದು ಯಾಕೆ? ಉಸಿರಾಟ. ಅದಕ್ಕೆ ಸಿಟ್ಟು, ಉದ್ವೇಗ, ವಿಚಿತ್ರವಾದ ಚಿಂತೆ, ವಿಚಿತ್ರವಾದ ಆಲೋಚನೆ ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಉದ್ವೇಗ. ಏದುಸಿರು ಬಿಟ್ಟ ಅಂತೀವಲ್ಲ, ಏದುಸಿರು ಬಿಡೋದ್ರಿಂದ ಏನಾಗತ್ತೆ? ನಿಧಾನವಾಗಿ ಬಿಡುವಂತಹ ಒಂದು ಉಸಿರಾಟ ಕೋಪ ಮಾಡ್ಕೊಂಡ್ರೆ 10 ಉಸಿರಾಟ ಆಗೋಗುತ್ತಂತೆ. ಒಂದು ಸಲ ಸಿಟ್ಟು ಮಾಡ್ಕೊಂಡ್ರೆ 10 ಉಸಿರಾಟ ಆಯ್ತು. ಆಯುಷ್ಯ ಏನಾಯ್ತು? ಹಾಗೆ ನಿಧಾನವಾಗಿ ದಿನಕ್ಕೊಂದು 25 ಸಲ ಕೋಪ ಅಲ್ವಾ? ಕಾರಣವೇ ಇಲ್ಲ. 25 × 10 ಎಷ್ಟಾಯ್ತು ನಮ್ಗೆ? ಮುಗಿತಲ್ಲ ಅಲ್ಲಿಗೆ. ನಾವು ಉಸಿರಾಡಿದ್ದಲ್ಲ, ಉಸಿರಲ್ಲಿ ಕಳ್ಕೊಂಡಿದ್ವಿ. ಆದ್ದರಿಂದ ಪ್ರಾಣಾಯಾಮ. ಅದಾದ್ಮೇಲೆ ಪ್ರತ್ಯಾಹರಣ. ಪ್ರತ್ಯಾಹರಣ ಅಂತಂದ್ರೆ ನೋಡಿದ್ದೆಲ್ಲ ಬೇಕು, ತಿಂದಿದ್ದೆಲ್ಲ ಬೇಕು, ಮುಟ್ಟಿದ್ದೆಲ್ಲ ಬೇಕು ಅಲ್ವಾ? ಅದು ಇಂದ್ರಿಯಗಳನ್ನ ಒಳಗೆಳ್ಕೊಳ್ಳೋದು. ಅದಾದ್ಮೇಲೆ ಧಾರಣ. ಗಟ್ಟಿಯಾಗಾಯ್ತು, ಆಸೆ ಇಲ್ಲ, ಮನಸ್ಸೊಳಗೆ ದೇವರ ಚಿಂತನೆ ಮಾಡೋದು. ಧ್ಯಾನಕ್ಕೆ ಹೋಗೋ ಮೊದಲು ಧಾರಣೆ. ಧಾರಣೆ ಅಂತಂದ್ರೆ ಯಾರನ್ನ ಧ್ಯಾನ ಮಾಡ್ಬೇಕು ಅಂತಂದ್ರೆ ಯಾರಿಗೆ ಕೈ ಕಾಲಿದೆ ಅವ್ರನ್ನ ಧ್ಯಾನ ಮಾಡೋದು ಅಂತ. ಕೈ ಕಾಲು ಕೊನೆಗೆ ಬಾಲ ಬಂದ್ಬಿಟ್ರೆ ಆಂಜನೇಯ ಆಗ್ಬೋದ ಅಲ್ವಾ? ಆದ್ದರಿಂದ ಯಾರನ್ನೋ ಧ್ಯಾನ ಮಾಡಕ್ಕೂ ಇನ್ನೆಲ್ಲ ಕನ್ವರ್ಟ್ ಆಗ್ಬಿಟ್ರೆ ಧ್ಯಾನ ಮಾಡುವ ರೂಪವನ್ನ ಕ್ಲಿಯರ್ ಕಟ್ ಆಗಿ ಪಿಕ್ಚರೈಸ್ ಮಾಡ್ಕೊಳ್ಳೋದು. ಅದನ್ನ ಏನ್ ಕರೀತಾರೆ? ಧಾರಣ. ಧಾರಣ ಮಾಡೋದು ಕಷ್ಟ. ಧ್ಯಾನ ಸುಲಭ, ಧಾರಣ ಕಷ್ಟ. ಕೂತ್ಕೋಬಹುದು, ಕಂಟ್ರೋಲ್ ಮಾಡಬಹುದು, ಉಪವಾಸ ಇರ್ಬೋದು, ದೇವರನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡೋದು ಕಷ್ಟ. ಅದಕ್ಕೆ ಸ್ತೋತ್ರ ಕೊಟ್ಟು ಕಾಲಿಂದ ತಲೆ ತನಕ ವ್ಯಾಖ್ಯಾನ ಮಾಡ್ತಾರೆ. ಕಾಲಿನ ಒಂದು ಬೆರಳು, ಒಂದು ಬೆರಳಿನ ಉಗುರು, ಉಗುರಿನ ತುದಿ ಅದು ಕರೆಕ್ಟ್ ಆಗಿ ಮನಸ್ಸಲ್ಲಿ ಕೂಡ್ಬೇಕು ಅಂದ್ರೆ ಮಿನಿಮಮ್ 1000 ಜನ್ಮ ಬೇಕು. ನಾವು ಒಂದೇ ಜನ್ಮದಲ್ಲಿ ಜ್ಞಾನಿ ಆಗ್ಬಿಟ್ಟೆ, ಮಹಾಜ್ಞಾನಿ ಆಗ್ಬಿಟ್ಟಿದ್ದೀನಿ ಅನ್ಕೊಂಡ್ರೆ ಶಾಸ್ತ್ರ ಬೈಯುತ್ತೆ. ಥಿಯರಿ ಬೇರೆ, ಪ್ರಾಕ್ಟಿಕಲ್ ಬೇರೆ. ತಿಳ್ಕೊಳ್ಳೋದು ಬೇರೆ. ಊರೆಲ್ಲ ಮಾತಾಡ್ಬೋದು, ಒಳ ಅನುಸಂಧಾನ ಏನಿದೆ ಧ್ಯಾನ ಅದು ಮುಖ್ಯ. ಸಂಚಿಂತೆಯೇ ಭಗವತ ಚರಣ ಅರವಿಂದಂ ಅಂತ ಕಾಲಿಂದ ತಲೆ ತನಕ ದೇವರನ್ನ ಹೇಗೆ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲ ತಲೆಯಿಂದ ಕಾಲು ತನಕ ಒಟ್ಟಿಗೆ ಮನಸ್ಸೊಳಗೆ ಬರ್ಲಿಲ್ಲ ಅಂದ್ರೆ ಉಗುರು ನೋಡು ಸಾಕು ಅಂತ. ಉಗುರಿನ ಕಾಂತಿ ನೋಡು ಸಾಕು, ಹೆಬ್ಬೆರಳು ನೋಡು, ಕಣ್ಣು ನೋಡು, ಮೂಗು ನೋಡು. ಇಡೀ ಮೂಗಾಗಲ್ಲ, ಮೂಗಿನ ಹೊಳ್ಳೆ ನೋಡು, ಕಿವಿ ನೋಡು. ಕಿವಿ ಆಗ್ಲಿಲ್ವಾ ಮಕರ ಕುಂಡಲ ಅಷ್ಟೇ. ಯಾವುದೋ ಒಂದ್ ಜನ್ಮಕ್ಕೆ ಇಡೀ ತಲೆಯಿಂದ ಕಾಲ್ ತನಕ ಸಿಗತ್ತೆ. ಸಿಕ್ಕಾಗ ಧಾರಣ ಕಂಟ್ರೋಲಿಗೆ ಬಂತು ಅಂತ. ಅವಾಗ ಅವನೇನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ನಾವು ಧ್ಯಾನ ಮಾಡ್ತೀವಿ, ಸಮಾಧಿ ಕೊಟ್ಟೋಗಿದ್ದೀವಿ ಅಂತಂದ್ರೆ ಇವಾಗೆಲ್ಲ ಲಘೋ ಶಬ್ದಗಳು, ಸಚ್ಚಿದಾನಂದ, ನಿತ್ಯಾನಂದ,
ದೊಡ್ಡ ದೊಡ್ಡ ಪದಗಳದೆಲ್ಲ ಆಡ್ಕೊಳಕ್ಕಾಗಿದೆ ಇವತ್ತು. ಸಮಾಧಿ, ಧ್ಯಾನ, ಯೋಗ ನಾವ್ ಯಾರು ಮಾತಾಡೋ ಶಬ್ದಗಳಲ್ಲ. ಯಾರಿಗೆ ತತ್ವ ನಿಶ್ಚಯವಾಗಿದೆ ಅವ್ರು ಮಾತ್ರ ಮಾತಾಡ್ಬೇಕಾದ ಪದಗಳದೆಲ್ಲ. ಧ್ಯಾನ ಮಾಡ್ತಾನೆ, ಆ ಧ್ಯಾನ ಅವನಿಗೆ ಕಂಟ್ರೋಲಿಗೆ ಬಂತು. ಕೂತ್ಕೊಂಡ, ಕಷ್ಟಪಟ್ಟು ಧ್ಯಾನ ಮಾಡ್ದ. ಆದ್ರೆ ಧ್ಯಾನ ಯಾವಾಗ ಎಫರ್ಟ್ಲೆಸ್ ಆಗಿ ಬಂತು, ಸುಮ್ಮನೆ ಆಸನದಲ್ಲಿ ಕೂತ ಪ್ರಾಣಾಯಾಮ ಮಾಡ್ದ, ಧ್ಯಾನ ಶ್ಲೋಕ ಹೇಳ್ದ, ನಾರಾಯಣ ಅನ್ಕೊಂಡ, ತಕ್ಷಣ ಹೊಟ್ಟೋದ, ಧ್ಯಾನ ಸಿದ್ಧಿ ಆಗ್ಬಿಡ್ತು. ಅದನ್ನ ಏನ್ ಕರೀತಾರೆ? ಸಮಾಧಿ. ಸಮಾಧಿಗೆ ಹೋಗ್ತಾ ಇದ್ದಂಗೆನೆ ದೇವರು ಸಗುಣಾಚ್ಛಾದಿಕ ಅಂತ, ನಾನ್ ಯಾರು ಅಂತ ಗೊತ್ತಿಲ್ಲ ನಮ್ಗೆ, ಅದನ್ನ ತೆಗಿತಾನೆ. ನಾನ್ ಯಾರು ಅಂತ ಗೊತ್ತಾಗುತ್ತೆ. ಆಮೇಲೆ ಕೊನೆಗೆ ಆತ್ಮಾಪರೋಕ್ಷ ಆಯ್ತು, ಕೊನೆಗೆ ಧ್ಯಾನ ಶುರುವಾಯ್ತು, ಬಿಂಬೋಪಾಸನೆ ಆಯ್ತು. ಅವಾಗ ಅಂತರ್ಯಾಮಿ ಯಾರು ಅಂತ ತೋರಿಸ್ತಾನೆ. ಅವಾಗ ಅವನನ್ನ ಬಿಂಬಾಪರೋಕ್ಷಿ, ಅಪರೋಕ್ಷ ಜ್ಞಾನಿ. ಎಷ್ಟು ಕಷ್ಟ ಅಪರೋಕ್ಷ ಜ್ಞಾನಿಗಳಾಗಕ್ಕೆ, ಶಬ್ದಗಳೆಲ್ಲ ಈಸಿಯಾಗಿ ಬರುತ್ತೆ ಬಾಯಲ್ಲಿ. ಅಪರೋಕ್ಷ ಜ್ಞಾನ ಬಂದ ಮೇಲೆ ಪ್ರಾರಬ್ಧ ಮಾತ್ರ ಇರುತ್ತೆ, ಸಂಚಿತ ಆಗಾಮಿಗಳು ಹೊರಟೋಗುತ್ತೆ. ಪ್ರಾರಬ್ಧ ಇರೋ ದಿವಸ ಚೆನ್ನಾಗಿದ್ದು ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾನೆ. ಆದ್ದರಿಂದ ಭಗವಂತನನ್ನ, ಅದನ್ನ ನನ್ನನ್ನ ಒಳಗೆ ನೋಡ್ಬೇಕು ಅಂದ್ರೆ ಎಷ್ಟು ಪ್ರಾಸೆಸ್ ಇದೆ. ಅದಕ್ಕೆ ಏನ್ ಮಾಡ್ಬೇಕು? ಸಂಸಾರವನ್ನ ನಿಧಾನವಾಗಿ ಒಂದೊಂದರಲ್ಲೇ ಆಸೆಯನ್ನ ಬಿಡ್ತಾ ಬರ್ಬೇಕು. ಅದಕ್ಕೆ ಚಾತುರ್ಮಾಸ್ಯಾದಿ ವ್ರತಗಳನ್ನ ಅಭ್ಯಾಸ ಮಾಡಿಸೋ ಕ್ರಮ ಇದೆ. ಆ ಆಹಾರದ ಮೇಲೆ ಆಸಕ್ತಿ, ಆಸೆ ಬಿಡಬೇಕು. ವಿಹಾರದ ಮೇಲೆ ಅಪಿಯರೆನ್ಸ್ ಬಿಡುವಂತ ವಸ್ತ್ರ, ವೈಭೋಗ, ಆಭರಣ ಎಲ್ಲದರ ಮೇಲೆ ನಿಧಾನವಾಗಿ ಒಂದೊಂದೊಂದೊಂದೊಂದೇ ಕಡ್ಕೊಳ್ತಾ ಬಂದ್ರೆ ಅಷ್ಟಷ್ಟು ಜನ್ಮಗಳು ಕಡಿಮೆ ಆಗುತ್ತೆ. ದೇವರಿಗೆ ಗರ್ಭದಲ್ಲಿದ್ದಾಗ ಮಾತು ಕೊಟ್ಟಿದ್ದಾಗ ಸಾರ್ಥಕ ಆಗತ್ತೆ. ಇಲ್ಲ ಅಂತಂದ್ರೆ ಹುಟ್ಟೋದು, ತಿನ್ನೋದು, ಸಾಯೋದಮ್ಮ ಸಂಸಾರ ಚಕ್ರ. ಈ ಚಕ್ರದಿಂದ ನಾಶ ಆಗ್ಬೇಕು ಅಂತಂದ್ರೆ ನನ್ನನ್ನ ಒಳಗೆ ನೋಡ್ಬೇಕು. ನನ್ನನ್ನು ಒಳಗೆ ನೋಡ್ಬೇಕು ಅಂದ್ರೆ ಇಷ್ಟೆಲ್ಲಾ ಮಾರ್ಗಗಳಿದೆ. ಇದರಿಂದ ನೀನು ಭಕ್ತಿ ಯೋಗದಿಂದ ಸಾಧನೆ ಮಾಡ್ಬೇಕು. ಇದೆಲ್ಲ ಕೇಳಲಿಕ್ಕೆ ಕಷ್ಟ ಅಂತ ನನಗೆ ಹೇಳಿದ್ದು. ಸಜ್ಜನರ ಸಂಪರ್ಕ ಮಾಡು, ಮೊದಲೊಂದು 20-25 ಜನ್ಮ ಕೂತ್ಕೊಂಡು ಕ್ಲೀನ್ ಆಗಿ ನನ್ನ ಮಹಿಮೆಯನ್ನ ಕೇಳು. ಆದ್ದರಿಂದ ನಮಗೆ ಎಷ್ಟು ಗೊತ್ತು ಅಂತ ಬೇರೆಯವ್ರಿಗೆ 2 ಸಲ ತೋರಿಸ್ಬೇಕಂತೆ. ಒಂದು ಸಲ ಅವರಿಗೆ ಇಲ್ಲ, ಶಾಸ್ತ್ರದಲ್ಲಿ ಹೇಳುತ್ತೆ, ಒಂದು ಬೇರೆಯವರಿಗೆ ಅವ್ರ ತರ ನಾವು ಸಾಧನೆಗೆ ಬರಬೇಕು ಅನ್ನುವ ಆಸಕ್ತಿ ಹುಟ್ಟಿಸಲಿಕ್ಕಾಗಿ ಜ್ಞಾನ ಪ್ರದರ್ಶನ ಅತ್ಯಂತ ಅವಶ್ಯಕ. ಆದ್ರೆ ಅದೇ ಅಹಂಕಾರ ಪ್ರದರ್ಶನಕ್ಕೆ ಆಗುತ್ತೆ. ಪ್ರಶ್ನೆ ಕೇಳಿದಾಗ ದಾರ್ಢ್ಯ ಇರಬೇಕು. ಹೇಳಿದ ಮಾತಿನ ಮೇಲೆ ವಿಶ್ವಾಸ ಇಟ್ಟುಕೊಂಡು ಮಾತಾಡಿದಾನೆ ಅಂತಂದ್ರೆ ಅವನು ಓದಿದ್ದಾನೆ ಅಂತ ಅರ್ಥ. ಆದ್ದರಿಂದ ಪ್ರದರ್ಶನವನ್ನ ಕೆಲವು ಸಲ ಮಾಡಬೇಕು, ಹೆಚ್ಚು ಸಲ ನಮ್ಮನ್ನು ನಾವು ಕಪ್ಪೆ ಅನ್ನಕ್ಕಿಂತ ಕೂರ್ಮ ಆಮೆ ಕುಚ್ಕೊಂಡಿರುತ್ತಲ್ಲ ಹಾಗೆ ಬಿಡ್ಬೇಕು. ನಾವ್ಯಾರು, ನಮ್ಮ ಜ್ಞಾನ ಹೇಗಿದೆ, ನಮ್ ಲೆವೆಲ್ ಹೇಗಿದೆ, ಸಾಧನೆ ನಾವ್ ಎಲ್ಲಿದ್ದೇವೆ ತೋರಿಸಲೇಬಾರ್ದು. ಎಲೆ ಮರೆಕಾಯಿ ಅಂತಾರಲ್ಲ, ಜೀವನದಲ್ಲಿ ಎಲೆ ಮರೆಕಾಯಿ ಇದ್ದ ಹಾಗೆ ಹೊರಟೋದ್ರೆ ಜನಕ್ಕೆ ಹತ್ರ ಆಗಲ್ಲ, ಸಾಧನೆ ಆಗುತ್ತೆ. ಅದು ಮುಖ್ಯ. ಎರಡೂ ಬೇಕು. ಇದು 25 ಭಾಗ ಇರಬೇಕು, ಅದು 75 ಭಾಗ. 25 ಭಾಗ ಪ್ರದರ್ಶನ, 75 ಭಾಗ ಒಳಗೆ. ಆದ್ದರಿಂದ ಹೀಗೆ ಮಾಡಿಕೊಂಡ್ರೆ ನನ್ ದರ್ಶನ ಆಗತ್ತಮ್ಮ. ನಾ ಇದ್ದೇನೆ, ನನ್ನ ಧ್ಯಾನ ಮಾಡು. ಇದೆಲ್ಲ ಸಾಧನೆ ಸಜ್ಜನರ ಸಂಪರ್ಕದಿಂದ. ಆ ಸಜ್ಜನರ ಸಂಪರ್ಕದಿಂದ ಶ್ರವಣ ಆಯ್ತು ಅಂದ್ರೆ ಒಂದೊಂದಾಗೆ ಶುರುವಾಗುತ್ತೆ ಅಂತ ತಾಯಿಗೆ ಕಪಿಲ ಉಪದೇಶವನ್ನ ಮಾಡ್ದ. ಅವಳು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದ್ಲು. ಹೋಗಿ ಬರ್ತೀನಿ ಅಂತ ಹೊರಟೇ ಬಿಟ್ಟ. ನೇರವಾಗಿ ತಾಯಿಗೆ ಆಶೀರ್ವಾದ ಮಾಡಿ ಬಂದವರೇ ಗಂಗಾಸಾಗರ ಪ್ರದೇಶ, ಗಂಗಾ ನದಿ ಸಮುದ್ರವನ್ನ ಸೇರುವಂತಹ ಪ್ರದೇಶಕ್ಕೆ ಬಂದು ಇವತ್ತಿಗೂ ತಪಸ್ಸನ್ನ ಮಾಡ್ತಾ ಇದ್ದಾನೆ ಕಪಿಲ ಅಂತ ಹೇಳ್ತಾರೆ. ಇತ್ತ ದೇವಹೂತಿ ಮಗನ ಉಪದೇಶವನ್ನ ಪಡೆದು ಅವನು ಹೇಳ್ದ ಹಾಗೆ ಅಭಿಮಾನ ತ್ಯಾಗ ಎಲ್ಲವನ್ನ ಮಾಡಿ ಒಂದೊಂದೇ ತ್ಯಾಗ ಮಾಡಿ ಬಟ್ಟೆ ಕೆಳಗೆ ಬಿದ್ರು ಅಲ್ಲೇನಿಲ್ಲ. ದೇವರೇ ಭಗವನ್ಮಯಳಾಗಿ ಸಾಧನೆ ಮಾಡಿಕೊಂಡು ಒಂದು ದಿವಸ ಅವಳು ಮೋಕ್ಷಕ್ಕೆ ಹೋದಳು ಅಂತ ಹೇಳ್ತಾ, ಸ್ವಯಂಭುವ ಮನುಮಹಾರಾಜರ 5 ಮಂದಿ ಮಕ್ಕಳಲ್ಲಿ ಮಧ್ಯದ ಹೆಣ್ಣು ಮಗಳಾದಂತಹ ದೇವಹೂತಿ ದೇವಿಯ ದಿವ್ಯವಾದಂತಹ ವೈರಾಗ್ಯಯುಕ್ತವಾದ ಭಕ್ತಿಯನ್ನು ಉದ್ಬೋಧನೆ ಮಾಡತಕ್ಕಂತಹ ಚರಿತ್ರೆ 3ನೇ ಸ್ಕಂದ. ಅದನ್ನು ಹೇಳಿ
ತೃತೀಯ ಸ್ಕಂದ ಶ್ರೀಮದ್ ಭಾಗವತವನ್ನ ಸಮಾಪ್ತಿ ಮಾಡ್ತಾ ಇದ್ದಾರೆ. ಅಲ್ಲಿಂದ ಇನ್ನು ಮುಂದೆ ಉತ್ತಾನಪಾದನ ಚರಿತ್ರೆ, ಅದಾಗುವ ಮೊದಲಿಗೆ ಪ್ರಸೂತಿ ದೇವಿ ಚರಿತ್ರೆ, ಆಕೂತಿ ದೇವಿ ಚರಿತ್ರೆ, ಇವರಲ್ಲಿ 9 ಮಂದಿ ಹೆಣ್ಣು ಮಕ್ಕಳಲ್ಲಿ ಯಾರ್ಯಾವ ಮಕ್ಕಳು ಹುಟ್ಟು ಬಂದ್ರು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿ ಉತ್ತಾನಪಾದನ ಕಥೆ, ಧ್ರುವ ಚರಿತ್ರೆ, ಆ ವಂಶವನ್ನ 4ನೇ ಸ್ಕಂದದಲ್ಲಿ ಮುಗಿಸ್ತಾರೆ. ಅಲ್ಲಿಂದ ಪ್ರಿಯವ್ರತ ಮಹಾರಾಜರ ಚರಿತ್ರೆ 5ನೇ ಸ್ಕಂದ ಬರುತ್ತೆ, ಜಡಭರತ ಉಪಾಖ್ಯಾನ ಎಲ್ಲ. ಅಲ್ಲಿಗೆ ಆದಿರಾಜ ಸ್ವಯಂಭುವ ಮನುವಿನ ವಂಶ 5ನೇ ಸ್ಕಂದದ ಅರ್ಧ ಭಾಗಕ್ಕೆ ಮುಗೀತು. ಅಲ್ಲಿಂದ 6ನೇ ಸ್ಕಂದದಿಂದ 12ರ ತನಕ 6, 7, 8 ಭಕ್ತರ ಭಾಗವತರ ಕಥೆ. 9, 10 ಸೂರ್ಯವಂಶ ಚಂದ್ರವಂಶದ ಕಥೆ. 11ನೇ ಸ್ಕಂದದಲ್ಲಿ ಮತ್ತೆ ವಿಶೇಷವಾಗಿ ಕೃಷ್ಣ ಉಪದೇಶ ಮಾಡಿದಂತಹ ಗೀತೆ. ಇದರ್ಥ ಇಷ್ಟು ಗಟ್ಟಿ ಇರಲ್ಲ, ಸ್ವಲ್ಪ ಸಿಂಪ್ಲಿಫೈಡ್ ಕಥಾ ಮಾಧ್ಯಮದಲ್ಲಿ ಕೃಷ್ಣ ಹೇಳ್ತಾರೆ ವಿಸ್ತಾರವಾಗಿ. 12ರಲ್ಲಿ ಡೌಟ್ಸ್ ಕ್ಲಿಯರ್ ಮಾಡಿ ಶುಕಾಚಾರ್ಯರು ಆಶೀರ್ವಾದ ಮಾಡಿ ಹೋಗ್ತಾರೆ. ಪರೀಕ್ಷಿತ ದೇಹತ್ಯಾಗ ಮಾಡಿ ವೈಕುಂಠಕ್ಕೆ ಹೋಗಿದ್ದು. ಅಲ್ಲಿಂದ ಮುಂದೆ ಸೂತರು ಹೇಳಿದ ಭಾಗವತ, ಅದು 8ನೇ ಅಧ್ಯಾಯ. ಇದು ಶ್ರೀಮದ್ ಭಾಗವತದ ವಿಸ್ತಾರವಾದ ಹರಿವು ಅಂತ ಹೇಳ್ತಾ 3ನೇ ಸ್ಕಂದದ ಭಾಗವತವನ್ನ ಗುರುವಂತರ್ಗತನಾದ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದನ್ನು ಆಯೋಜನೆ ಮಾಡಿದಂತಹ ದಂಪತಿಗಳಿಬ್ಬರಿಗೂ ಕೂಡ ವಿಶೇಷವಾದ ಅನುಗ್ರಹವನ್ನ ಭಗವಂತ ಮಾಡಲಿ ಅಂತ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಎಲ್ಲ ಪುಣ್ಯವನ್ನ ಗುರುಗಳಂತರ್ಯಾಮಿಯಾದ ಭಗವಂತನಿಗೆ ಸಮರ್ಪಣೆ ಮಾಡೋಣ. ಏನು ಮುಂದಿನ ತಿಂಗಳು ಈ 3 ಸ್ಕಂದ ಶ್ರೀಮದ್ ಭಾಗವತದ ವಿಷಯದ ಪರೀಕ್ಷೆ ಇರುತ್ತೆ. ಯಾರಿಗೆ ಭಾಗವಹಿಸಬೇಕು ಅನ್ನುವಂತಹ ಆಸೆ ಇದೆಯೋ ಜ್ಯೋತಿ ಮೇಡಮ್ ಅವ್ರಿಗೆ ಅದನ್ನ, ಅಥವಾ ಭಾಗವತ ಚಿಂತನ ಗ್ರೂಪ್ ಅಲ್ಲಿ ಜ್ಯೋತಿ ಮೇಡಮ್ ಅವ್ರಿಗೆ ಪರ್ಸನಲ್ ಆಗಿ ಹೇಳಿದರೆ ಆ ಜನಗಳ ಸಂಖ್ಯೆಯಿಂದ ನೋಡಿಕೊಂಡು ಪರೀಕ್ಷೆಯನ್ನು ಯಾವ ರೀತಿ ಆಯೋಜನೆ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತೇವೆ. ದಯಮಾಡಿ ಆಸಕ್ತಿ ಇರತಕ್ಕಂತ ವ್ಯಕ್ತಿಗಳು ಅವರಿಗೆ ತಿಳಿಸಿದ್ರೆ ಬೇಗ ಅದನ್ನ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆಲ್ಲ ಭಾಗವಹಿಸಿ ಗುರುಗಳ ಅನುಗ್ರಹದಿಂದ ಭಾಗವತ ಪ್ರತಿಪಾದ್ಯನಾದ ಕೃಷ್ಣನ ಅನುಗ್ರಹ, ಭಾಗವತ ಜ್ಞಾನ ಪ್ರದರ್ಶನಕ್ಕಲ್ಲ, ನಾವೆಷ್ಟು ತಿಳ್ಕೊಂಡಿದ್ದೀವಿ ಎಷ್ಟು ತಿಳ್ಕೊಳ್ಬೇಕು ಅನ್ನುವಂತಹ ಜ್ಞಾನಕ್ಕದ ಕಾರಣ ಆಗ್ಲಿ ಅಂತ ಹೇಳ್ತಾ, ಮತ್ತೆ ಮುಂದಿನ ತಿಂಗಳು 27ನೇ ತಾರೀಕಿಂದ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. 27 ಶಿವರಾತ್ರಿ ಮಾರನೇ ದಿನ ಇಲ್ಲಿ ಸಾಯಂಕಾಲ 4 ಗಂಟೆಯಿಂದ 5 ಗಂಟೆ ತನಕ